ಅತಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ನಾವು ಕ್ರೈಸ್ತವ ಜೀವನದಲ್ಲಿ ಎಲ್ಲದಕ್ಕಿಂತ ಪ್ರಾಮುಖ್ಯವಾದ ಒಂದು ದಿವಸದಲ್ಲಿ ನಾವು ಇವತ್ತು ಸಭೆಗೆ ಬಂದಿರುವಂಥದ್ದು. ಕ್ರೈಸ್ತವ ವಿಶ್ವಾಸದ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಎಂಬುದು ಕರ್ತನಾದ ಯೇಸು ಕ್ರಿಸ್ತನ ಯಜ್ಞಾರ್ಪಣೆಯು. ಆ ಯೇಸು ಕ್ರಿಸ್ತನ ಯಜ್ಞಾರ್ಪಣೆಯ ಮೂಲಕವಾಗಿಯೇ ಸಮಸ್ತ ಲೋಕದ ಜನರಿಗೂ ರಕ್ಷಣೆಯನ್ನು ಪ್ರಾಪ್ತವಾಗಿರುವುದು. ಹಲ್ಲೆಲೂಯಾ. ಆದುದರಿಂದ ಈ ಶುಭ ಶುಕ್ರವಾರದ ದಿನದಲ್ಲಿ ಎಲ್ಲ ಕ್ರೈಸ್ತವರು ಸಭೆಗೆ ಹೋಗುತ್ತಾರೆ. ಇನ್ನು ನಂಬಿಕೆಯಲ್ಲಿ ಕಡಿಮೆ ಆಗಿದ್ದರೂ ಕೂಡ ಈ ಶುಭ ಶುಕ್ರವಾರ ದಿವಸ ಚರ್ಚಿಗೆ ಹೋಗ್ತಾರೆ. ಯಾಕಂದರೆ ಇದು ಕ್ರೈಸ್ತವ ಜೀವನದಲ್ಲಿ ಪ್ರಾಮುಖ್ಯವಾದ ದಿವಸ. ನಮಗಾಗಿ ಕರ್ತನು ಪ್ರಾಣ ತ್ಯಾಗ ಮಾಡಿದ ದಿವಸ. ಹಾಗೆ ಯೇಸು ಸ್ವಾಮಿ ಆ ಪ್ರಾಣ ವೇದನೆಯಲ್ಲಿ ಪ್ರಾರ್ಥನೆ ಮಾಡಿ ತೋಟದಿಂದ ಆಚೆ ಕಡೆ ಬರುವಾಗೆ, ನಾವು ಆವಾಗ ಓದಿದೆ 47ನೇ ವಾಕ್ಯ ಲೂಕನ ಸುವಾರ್ತೆಯಲ್ಲಿ, ತೋಟದಿಂದ ಈಚೆ ಕಡೆ ಬರುವಾಗೆ ಅದನ್ನಿನ್ನು ಮಾತಾಡುತ್ತಿರಲು ಈಗೋ ಜನರ ಗುಂಪು ಕಾಣಿಸಿತ್ತು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನೆಂಬವನು ಆ ಜನರ ಮುಂದೆ ನಡೆದನು. ಅವನು ಯೇಸುವಿಗೆ ಮುದ್ದಿಡುವುದಕ್ಕಾಗಿ ಅವನ ಬಳಿಗೆ ಬರಲು ಯೇಸು ಅವನಿಗೆ, ಯೂದನೇ, ಮುದ್ದಿಟ್ಟು ಮನುಷ್ಯಕುಮಾರನನ್ನು ಹಿಡಿದುಕೊಡುತ್ತೀಯಾ ಎಂದು ಹೇಳಿದನು. 12 ಮಂದಿ ಶಿಷ್ಯರು ಕರ್ಕೊಂಡೋಗಿ ಸೇವೆ ಮಾಡಲಿಕ್ಕೆ ಕಲಿಸಿಕೊಟ್ಟು, ದೆವ್ವ ಬಿಡಿಸಲಿಕ್ಕೆ ಕಲಿಸಿಕೊಟ್ಟು, ರೋಗಿಯನ್ನು ಸ್ವಸ್ಥ ಮಾಡಲಿಕ್ಕೆ ವರ ಕೊಟ್ಟು, 12 ಶಿಷ್ಯರುಗಳನ್ನು ಜೊತೆ ಕರ್ಕೊಂಡೋಗಿ 5 ರೊಟ್ಟಿಯಿಂದ 5,000 ಜನರಿಗೆ ತೃಪ್ತಿಪಡಿಸುವಂಥ ಅದ್ಭುತ ಕಾರ್ಯಗಳು ಮಾಡಿಕೊಟ್ಟು, ಸತ್ತ ಲಾಜರನ್ನು ಬದುಕಿ ತೋರಿಸಿ, ಮತ್ತು ಇನ್ನೊಬ್ಬ ವಿಧವೆಯ ಮಗನನ್ನು ಬದುಕಿಸಿಕೊಟ್ಟು ಅನೇಕ ಕಾರ್ಯಗಳೆಲ್ಲ ಕಲಿಸಿಕೊಟ್ಟು ಜೊತೆಯಲ್ಲಿದ್ದು ಲಾಸ್ಟು ಹೇಳಿದೆ, ನೋಡಿರಿ, ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ, ನೀವು ನನ್ನ ಕುರಿಗಳನ್ನು ಮೇಯಿಸಿರಿ, ನನ್ನ ಮಂದೆಯನ್ನು ಮೇಯಿಸಿರಿ ಅಂತ ಹೇಳಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯೋ ಬಸ್ತರಾಗಿ ಮಾಡ್ತೇನೆ ಅಂತ ಹೇಳಿ ಎಲ್ಲ ಲಾಸ್ಟು ಅವರಿಗೆ ಆರ್ಡಿನೇಷನ್ ಕೂಡ ಕೊಟ್ಟು, ನೀವು ಸೇವೆ ಮಾಡಿರಿ ಎಂದು ಹೇಳಿಕೊಟ್ಟು ಕಲಿಸಿಕೊಟ್ಟ ಮೇಲೆ ಅದರಲ್ಲಿ ಒಬ್ಬನು ಏನು ಮಾಡಿದ್ದಾನೆ? ಯೇಸುವನ್ನು ಹಿಡಿದುಕೊಟ್ಟರು. ಯೇಸುವನ್ನು ಹಿಡಿದುಕೊಟ್ಟರು. ಹೆಂಗೆ? ಮುದ್ದಿಟ್ಟು ತೋರಿಸಿಕೊಟ್ಟರು. ದೂರ ಏನಾದರೂ ಬಚ್ಕೊಂಡು ನಿಂತುಕೊಂಡು, ನೋಡು ಅವನೇ ಯೇಸು, ಅವ್ರನ್ನ ಹಿಡ್ಕೊಂಡು ಏನಾದರೂ ದೂರಿಂದ ತೋರಿಸ್ಕೊಟ್ರೆ ಅದೊಂಥರ ಅಲ್ವಾ? ರಾತ್ರಿಯಲ್ಲಿ ಯೇಸು ಮತ್ತು ಶಿಷ್ಯರುಗಳು ಎಲ್ಲ ಒಟ್ಟಕ್ಕೆ ಇರುವಾಗ, ಈಗ 11 ಮಂದಿ ಶಿಷ್ಯರೆಲ್ಲ ಇದ್ದಾರೆ. ಆವಾಗ ಅವರನ್ನು ನೋಡಿದರೆ ಇದರಲ್ಲಿ ಯೇಸು ಯಾರು ಎಂದು ಸಿಪಾಯಿಗಳಿಗೆ ಆವಾಗ ಗುರುತು ಸಿಕ್ಕದೆ ಹೋಗಬಾರದು. ಅವರಿಗೆ ಗುರುತು ಸಿಕ್ಕಲಿಕ್ಕಾಗಿ ಯೂದನ್ ಹೇಳ್ತಾ ಇದ್ದಾನೆ, ನಾನು ಹೋಗಿ ಯಾರನ್ನು ಮುದ್ದಿಡುತ್ತಾನೋ ಅವನೇ ಯೇಸು, ಅವರನ್ನು ಹಿಡಿದುಕೊಂಡು ಫಸ್ಟೇ ಹೇಳಿದ್ದಾರೆ. ಆಮೇಲೆ ಹೋಗಿ ಪ್ರೀತಿಯಿಂದ, ಪ್ರೈಸ್ ಲಾರ್ಡ್ ಪಾಸ್ಟ್ರೇ, ಪ್ರೈಸ್ ಲಾರ್ಡ್ ಸಿಸ್ಟರ್, ಒಳಗಡೆ ನಿಜವಾದ ಪ್ರೀತಿಯಿಂದನ ಅದ ಇವರಿಗೆ ಮಾಡಬೇಕು ಅಂದ ಒಳಗಡೆ ಇಟ್ಟುಕೊಂಡ. ಇವತ್ತು ನಮ್ಮಲ್ಲಿ ಯಾರಾದರೂ ಈ ರೀತಿಯಾದ ಮನೋಭಾವಗಳಿದ್ದರೆ, ಈ ಶುಭ ಶುಕ್ರವಾರ ನಮಗೆ ಶುಭವಾಗಲಿಕ್ಕಾಗಿ ನಾವೇನು ಮಾಡಬೇಕು? ನಾವು ಮುದ್ದಿಟ್ಟು ಪ್ರೀತಿಸುತ್ತೇನೆ ಎಂದು ಹೇಳಿಬಿಟ್ಟು ನಾವು ನಂಬಿಕೆಯ ದ್ರೋಹ ಮಾಡಬಾರದು. ಯೇಸುವಿನ ಶಿಷ್ಯನಾದ ಯೂದನು ಮುದ್ದಿಟ್ಟು ಹಿಡಿದುಕೊಟ್ಟು, ಸ್ವಾಮಿ ಕೇಳುತ್ತಾರೆ, ಮನುಷ್ಯಕುಮಾರನನ್ನು ಮುದ್ದಿಟ್ಟು ಹಿಡಿದುಕೊಡುತ್ತೀಯಾ ಎಂದು ಕೇಳುತ್ತಾರೆ. ಹಲ್ಲೆಲೂಯಾ. ಯೇಸುವನ್ನು ಪ್ರೀತಿಸುತ್ತೇನೆ ಎಂದು ಹೇಳೋದು, ಆಮೇಲೆ ಯೇಸುವನ್ನು ನಾವು ಹಿಡಿದು ಕೊಡುವರ. ಪ್ರಿಯ ದೇವರ ಮಕ್ಕಳಿರ, ನಾವು ಹೇಳ್ಬೋದು, ನಾನು ಯಾವಾಗ ಹಿಡಿದು ಕೊಟ್ಟಿದ್ದೆ? ನಾವು ಯೇಸುವನ್ನು ಎಲ್ಲಿ ಹಿಡಿದು ಕೊಟ್ಟಿಲ್ಲ.
ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತಾ ಇದೆ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಮುಂದಿನ ಯುಗದ ಮಹಿಮೆಯನ್ನು ಹೊಂದಿಕೊಂಡು ಆ ದೇವರ ಕೃಪಾವರಗಳಲ್ಲಿ, ಪವಿತ್ರಾತ್ಮ ವರಗಳಲ್ಲಿ ಪಾಲುಗಾರರಾಗಿ ಅವರು ಭ್ರಷ್ಟರಾಗಿದ್ದಾರೆ. ತಿರುಗಿ ಮಾನಸಾಂದ್ರವನ್ನು ಹುಟ್ಟಿಸೋದು ಅಸಾಧ್ಯ. ಅವರು ತಮ್ಮ ಪಾಲಿಗೆ ದೇವಕುಮಾರನನ್ನು ಪುನಃ ಶಿಲುಬೆಗೆ ಹಾಕುವರು, ಎಲ್ಲರ ಮುಂದೆ ಅಪಮಾನಪಡಿಸುವರು ಆಗಿದ್ದಾರೆ. ಇಬ್ರಿಯ 6, 4, 5 ವಾಕ್ಯಗಳು. ಪ್ರಿಯ ದೇವರ ಮಕ್ಕಳೇ, ಗಮನಿಸಿ, ನಾವೆಲ್ಲಿ ಮುದ್ದಿಟ್ಟುಕೊಡದಿದೆ? ನಾನು ಮತ್ತು ನೀವು ಯೇಸುವಿನ ಶಿಷ್ಯರುಗಳು ಎಂದು ನಾವು ನಂಬಿ ಯೇಸುವನ್ನು ಹಿಂಬಾಲಿಸಿಕೊಂಡು ಬಂದ ನಾವುಗಳು ಹೊರಗಡೆ ಅನ್ಯ ಜನರ ಮುಂದೆ ಯೇಸುವಿನ ಭಾವವನ್ನು ಇಲ್ಲದಿದ್ದರೆ ಕುಡಿಕರು ಮತ್ತು ಸುಳುಕೊಳ್ಳುವರು ಮತ್ತು ವಿಗ್ರಹಾರಾಧಿಗಳು ಮತ್ತು ಅನ್ಯಾಯ ಮಾಡುವರು ಹಾಗಿದ್ದರೆ ಯೇಸುವೆಂದ ಹೆಸರೇಳಿ ನಾವು ಈ ಅನ್ಯಾಯವಾದ ರೀತಿಯಲ್ಲಿ ನಡೆಯುವಾಗ ಯೇಸುವನ್ನು ಪುನಃ ಶಿಲುಬೆಗೆ ಹಾಕುತ್ತಾ ಇದೆ. ಎಲ್ಲರ ಮುಂದೆ ಯೇಸುವನ್ನು ಅಪಮಾನಪಡಿಸ್ತಾ ಇದೆ. ಅಲ್ಲಿ ಏನು ಹೇಳಿದು? ಇವರು ಚರ್ಚಕ್ಕೆ ಹೋಗೋರಲ್ಲವೋ, ಇವರು ಕ್ರಿಸ್ತನವರು ಅಲ್ಲವೋ? ಆವಾಗ ಯಾರ ಹೆಸರು ಹೋಗ್ತಾ ಇದೆ? ಯೇಸುವಿನ ಹೆಸರಿಗೆ ಅಪಮಾನವಾಗ್ತಾ ಇದೆ. ನಾವು ಯೇಸುವಿನಿಂದ ಆಶೀರ್ವಾದ ಎಲ್ಲ ಹೊಂದಿಕೊಂಡ ಮೇಲೆ ಅವರಿಂದ ಆಶೀರ್ವಾದ ಎಲ್ಲ ನಾವು ಸ್ವೀಕರಿಸಿ ನಾವು ಕ್ರಿಸ್ತನನ್ನು ಹಿಡಿದುಕೊಡುವಂಥ ಸ್ವಭಾವ ಎಲ್ಲಾದರೂ ಇದೆಯೋ? ಇದೆಲ್ಲ ಹೇಳ್ತಾ ಇರುವಾಗ ಇಲ್ಲಿರುವವರೆಲ್ಲ ಯೇಸುವನ್ನು ಹಿಡಿದುಕೊಡೋರು ಒಂದು ಅರ್ಥಕ್ಕಲ್ಲ ನಾನು ಹೇಳೋದು. ಇದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿ ನಾವು ಈ ಶುಭ ಶುಕ್ರವಾರ ದಿವಸ ನಮ್ಮನ್ನು ಪುನಃ ಪ್ರತಿಷ್ಠೆ ಮಾಡುವುದು. ಹಲ್ಲೆಲೂಯಾ. ಅದರಿಂದ ನಾವು ಇವತ್ತು ಈ ವಾಕ್ಯ ಧ್ಯಾನಿಸುವಾಗ ನಾನು ಎಲ್ಲ ಪರ್ಫೆಕ್ಟು, ನೀವೆಲ್ಲ ಮೋಸದಲ್ಲ, ನಾವೆಲ್ಲರೂ ಶುಭ ಶುಕ್ರವಾರ ಧ್ಯಾನ ಮಾಡ್ತಾ ಇದೆ. ನಮ್ಮ ಮನಸ್ಸಾಕ್ಷಿಯಲ್ಲಿ ನಾವು ಪರೀಕ್ಷಿಸ್ತಾ ಇದೆ, ಎಲ್ಲಾದರೂ ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳು ಮಾಡಿ ನಾವು ದೇವರನ್ನು ಹಿಡಿದು ಕೊಡುವವರು ಎಂಬುದು. ದೇವರ ಮಕ್ಕಳಿರ ನಾವಿರುವಂಥ ನಮ್ಮ ಗ್ರಾಮದಲ್ಲಿ ನಮ್ಮ ಮನೆಯವರು, ನಮ್ಮ ಅಕ್ಕಪಕ್ಕ ಮನೆಯವರ ಬಳಿಯಲ್ಲೆಲ್ಲ ನಾವು ಕ್ರಿಸ್ತನ ಭಾವವುಳ್ಳವರಾಗಿದ್ದೀರಾ ಎಂಬುದನ್ನು ನಾವು ಪರೀಕ್ಷಿಸಿರಿ. ಹಲ್ಲೆಲೂಯಾ. ನಾವು ಒಳಪಡು ಬಂದ ಸಾಹಚರ್ಯಗಳಲ್ಲಿ ಕ್ರಿಸ್ತನ ಭಾವವುಳ್ಳವರಾಗಿದ್ದೀರಾ ಎಂಬುದನ್ನು ಪರೀಕ್ಷಿಸಿರಿ. ನೋಡಿ, ಅವರನ್ನು ಹಿಡಿಯಲಿಕ್ಕೆ ಬಂದರು. ಆದರೆ ಹಿಡಿಯಲಿಕ್ಕೆ ಬಂದು ಯೇಸು ಸ್ವಾಮಿ ಹೇಳ್ತಾರೆ, ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ನೀವು ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ಬಂದೀಯಾ ಎಂದು ಹೇಳ್ತಾರೆ. ಆ ಭಾಗದಲ್ಲಿ ನೋಡಿದರೆ ಯೇಸು ಸ್ವಾಮಿಯ ಶಿಷ್ಯರುಗಳು ನೋಡಿ, ಅಲ್ಲಿ ಪೇತ್ರನು ಎಂದು ಗೊತ್ತಾಗುತ್ತದೆ. ಅಲ್ಲಿ ಈ ಶಿಷ್ಯರುಗಳು ಯೂದನ ಮುದ್ದಿಡುವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾರೆ. ಅದೇನೆಂದರೆ, ಮನುಷ್ಯಕುಮಾರನು ಹೊರಟು ಹೋಗುತ್ತೇನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದಿದೆಯಲ್ಲ, ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡಿದುಕೊಡುವನೋ ಅವನ ಗೆದಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾದಿತ್ತು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾನು ಮತ್ತು ನೀವು ಗಮನಿಸಿ, ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟವರು. ಹೌದಾ ಇಲ್ವಾ? ಆಕಸ್ಮಿಕವಾಗಿ ನಾವು ಬಂದವರಲ್ಲ. ಲೋಕ ಸ್ಥಾಪನಕ್ಕೆ ಮುಂಚೆನೆ ಗುರುತಿಸಲ್ಪಟ್ಟು ಕರೆಯಲ್ಪಟ್ಟವರು ನಾನು ಮತ್ತು ನೀವುಗಳು. ಪ್ರತಿಯೊಂದು ಸಭೆಯಲ್ಲಿಯೂ ಒಬ್ಬರು ಸಭೆಗೆ ಬರಬೇಕಂದ್ರೆ ತಂದೆಯಿಂದ ಕರೆಯಲ್ಪಡದೆ ಬಂದಿಲ್ಲ. ನೀವೆಲ್ಲ ಸಭೆಗೆ ಬರದಿರುವಾಗ ನಾವು ರಿಕ್ವೆಸ್ಟ್ ಮಾಡೋದು ಏನಕ್ಕೂ ಗೊತ್ತಾ? ಕೆಲವರು ಹೇಳ್ಬೋದು, ಈಗ ನಮ್ಮ ಬೆಲೆ ಗೊತ್ತಾಯ್ತಾ ಅಂತ ಕೇಳ್ಬೋದು. ಆದರೆ ನಾವು ಕರೆದೇನೆಂದರೆ ಇವರು ತಂದೆಯಿಂದ ಕರೆಯಲ್ಪಟ್ಟು ಬಂದವರು, ದೇವರು ಕರೆಯಲ್ಪಟ್ಟು ಬಂದಿದ್ದಾರೆ. ಅವರು ದಾರಿ ತಪ್ಪಿ ಹೋಗಿ ನಷ್ಟಪಟ್ಟು ಹೋಗಬಾರದು ಎಂಬ ಆ ಉದ್ದೇಶಕ್ಕೆ ನಾವು ಹಿಂದೆ ಬರೋದು. ಹಲ್ಲೆಲೂಯಾ. ಆದ್ರೆ ಬರದಿರುವಾಗ ನನ್ನ ಬೆಲೆ ಗೊತ್ತಾಯ್ತಾ ಅಂತ ಕೇಳುವವರು ಇರ್ಬೋದು. ಹಲ್ಲೆಲೂಯಾ.
ಆದರೆ ಪ್ರಿಯರೇ, ಈ ಆಲೆಯ ಕಡೆಗೆ ಅಲ್ಲ, ಎಲ್ಲ ವಿಶ್ವಾಸಕ್ಕೆ, ನಂಬಿಕೆಗೆ ನೀವು ಬಂದಿದರೆ ತಂದೆಯಿಂದ ಕರೆಯಲ್ಪಟ್ಟದಕ್ಕೆ. ಎಷ್ಟೋ ಜನರಿಗೆ ಇನ್ನೂ ಕರೆವಿಗೆ ಸಿಕ್ಕಿಲ್ಲ. ಇಲ್ಲದಿದ್ದರೆ ಅವರೆಲ್ಲ ಸಭೆಯೊಳಗಡೆ ಬರ್ತಾಯಿದ್ರು. ತಂದೆಯಿಂದ ಕರೆವಿಗೆ ಸಿಕ್ಕಿಲ್ಲ. ಆ ಕರೆಯಲ್ಪಟ್ಟು ಬಂದಿರುವಂಥ ನಾನು ಮತ್ತು ನೀವುಗಳು ಯೇಸುವಿನ ಈಗಿನ ಕಾಲದ ಶಿಷ್ಯರುಗಳಾಗಿದ್ದೀರಿ. ಆ ಶಿಷ್ಯರುಗಳಾದ ನಾವುಗಳು ಯೇಸು ಕ್ರಿಸ್ತನನ್ನು ಮುದ್ದಿಟ್ಟು ಹಿಡಿದು ಕೊಡುವರಾಗಿರಬಾರದು. ಯಾವ ರೀತಿಯಲ್ಲಿ? ದುರಭ್ಯಾಸಗಳಲ್ಲಿ, ದುರ್ಚಟಗಳಲ್ಲಿ, ದುರ್ನಡತಗಳಲ್ಲಿ ಯೇಸು ಕ್ರಿಸ್ತನಿಗೆ ಪುನಃ ಶಿಲುಬೆಗೆ ಹಾಕೋರು, ಪುನಃ ಅಪಮಾನಪಡಿಸೋರು ಆಗಿದ್ದರೆ ಸ್ವಾಮಿ ನಮ್ಮ ಬಗ್ಗೆ, ನಿಮ್ಮ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಹೇಳ್ತಾರೆ, ಇವನು ಹುಟ್ಟದಿದ್ದರೆ ಒಳ್ಳೆದಿತ್ತು ಅಂತ. ಇವನ ಗೆದ್ದಿ ನಾನು ಏನು ಹೇಳಲಿ ಅಂತ. ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ದೇವರನ್ನು ನಂಬಿ, ದೇವರನ್ನು ಆರಾಧಿಸಿ, ದೇವರ ಆಶೀರ್ವಾದಗಳು ಹೊಂದಿಕೊಂಡು. ನೋಡಿ, ಆ ಇಬ್ರಿಯ ಪತ್ರಿಕೆ ಕೆಳಗಡೆ ಇದೆ, ಆಕಾಶದಿಂದ ಮಳೆಯನ್ನು ಬಿತ್ತು, ಭೂಮಿಯನ್ನು ತೋಯಿಸಿ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವರಿಗೆ ಆಹಾರವನ್ನು ಕೊಟ್ಟು, ಅದರ ಫಲವನ್ನು ಅನುಭವಿಸಿದವರು. ಮತ್ತೆ ಮುಳ್ಳು ಗಿಡಗಳನ್ನು ಆ ಭೂಮಿಯಲ್ಲಿ ಮೊಳಕೆ ಆಗಿದರೆ ಸುಟ್ಟು ಬಿಡುವುದೇ ಅದರ ಅಂತ್ಯ ಎಂದು ಬರೆದಿದೆ. ನಾನು ಹೇಳೋದಲ್ಲ, ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 5, 6 ವಾಕ್ಯಗಳು, 7, 8 ವಾಕ್ಯಗಳು ಇದಿರಬಹುದು. ನೋಡಿ, ನಾನು ಹೇಳೋದಲ್ಲ, ನಾನು ನಿಮಗೆ ತಿಳಿಸಿಕೊಡೋದಷ್ಟೇ. ನಾವುಗಳು ಯೇಸುವನ್ನು ನಂಬಿದ ಶಿಷ್ಯರುಗಳಾದ ನಾವುಗಳು ಯೇಸು ಕ್ರಿಸ್ತನಿಗೆ ಒಳ್ಳೆಯ ಮಾದರಿಯಾಗಿರಬೇಕು. ಯೇಸು ಕ್ರಿಸ್ತನನ್ನು ಅನೇಕರಿಗೆ ಪರಿಚಯಪಡಿಸಿಕೊಡುವರಾಗಿರಬೇಕು. ನಮ್ಮ ನಡೆ, ನುಡಿ, ಕ್ರಿಯೆಗಳಿಂದ ಮತ್ತೊಬ್ಬರು ದೇವರ ಕಡೆಗೆ ಬರುವ ಸಾಕ್ಷಿ ಕೊಡಬೇಕು. ಆವಾಗ ನಮಗೆ ಪ್ರತಿಫಲ ಇರುತ್ತದೆ. ಆದರೆ ನಮ್ಮ ದೇವರಿಂದ ಆಶೀರ್ವಾದ ತಕ್ಕೊಂಡು, ದೇವರಿಂದ ಒಳ್ಳೆಯದನ್ನು ಪಡೆದುಕೊಂಡು, ನಾವು ದೇವರಿಗೆ ವಿರುದ್ಧವಾಗಿ ಅಥವಾ ದೇವರ ಆಜ್ಞೆಗಳು ಮೀರಿ ನಡೆಯುವಾಗ ಯೇಸು ಕ್ರಿಸ್ತನನ್ನು ಎಲ್ಲರ ಮುಂಚೆ ಅಪಮಾನಪಡಿಸೋರು, ಪುನಃ ಶಿಲುಬೆಗೆ ಅವರ ಬಗ್ಗೆ ದೇವರು ಹೇಳೋ ಮಾತು ನಾನು ಹೇಳಿದಲ್ಲ, ದಯವಿಟ್ಟು ನನ್ನ ಮೇಲೆ ತಪ್ಪ ತಿಳ್ಕೊಳ್ಬೇಡ. ದೇವರು ಹೇಳಿದ್ದಾರೆ, ಆ ಮನುಷ್ಯನು ಹುಟ್ಟದಿದ್ದರೆ ಒಳ್ಳೆಯದು, ಅವನ ಗೆದ್ದಿ ಏನು ಹೇಳಲಿ. ಈ ವಾಕ್ಯ ಕೇಳುವ ದೇವರ ಮಕ್ಕಳಿರ, ಈ ಶುಭ ಶುಕ್ರವಾರ ಕರ್ತನ ಸನ್ನಿಧಿಯಲ್ಲಿ ಬಂದಿರುವಂಥ ದೇವರ ಮಕ್ಕಳಿರ, ನಾವು ದೇವರನ್ನು ನಂಬಿ, ದೇವರ ಆಶೀರ್ವಾದ ಹೊಂದಿ, ದೇವರ ಕೃಪೆಗಳಿಗೆ ಪಾತ್ರರಾದ ನಾವುಗಳು ಹೀಗೆ ದೇವರಿಂದ ಎಲ್ಲ ಹೊಂದಿಕೊಂಡ ಮೇಲೆ, ನಮಗೆ ಒಂದು ಅನುಕೂಲ ಸಿಕ್ಕಿದ ಮೇಲೆ, ನೋಡಿ, ನಾನು ಚರ್ಚಕ್ಕೂ ನನಗೂ ಸಂಬಂಧ ಇಲ್ಲ, ನನಗೂ ದೇವರಿಗೂ ಸಂಬಂಧ ಇಲ್ಲ ಎಂದು ನೀವು ಹೇಳುವಾಗ ಕರ್ತನ ಹೃದಯ ನೊಂದುಕೊಳ್ಳುತ್ತಾರೆ. ಅನೇಕರು ಈ ಸಭೆಯಲ್ಲಿ ಬಂದು ಮಕ್ಕಳಿಲ್ಲದೆ ಬಂದು ಮಕ್ಕಳಾಗಿದವರಿದ್ದಾರೆ. ಆ ಮಕ್ಕಳೆಲ್ಲ ಆವಾಗ ಇನ್ನು ನಾನು ದೇವರಿಗಿರುತ್ತೇನೆ, ನಾನು ದೇವರಲ್ಲಿ, ಆ ದೇವರಿಗಾಗಿ ನಾನು ನೀವೇನು ಕೆಲಸ ಕೊಟ್ಟರು ನಾನು ಮಾಡ್ತೀನಿ. ಇಲ್ಲಿ ಒಬ್ಬೊಬ್ಬರು ಬರುವಾಗ ಹೇಳುವಂಥ ಮಾತುಗಳು ಕೇಳಿದರೆ ಏನೆಲ್ಲ ಮಾತುಗಳು ಹೇಳ್ತಾರೆ. ಆದರೆ ಆ ಕಷ್ಟದ ಸಮಯದಲ್ಲಿ ಯಾರು ಅವ್ರಿಗೆ ಸಂಬಂಧಿಗರು ಯಾರೂ ಹತ್ರ ಬರಲ್ಲ. ಹತ್ರ ಬಂದರೆ ಅವ್ರ ಕೈದು ಏನು ಸಿಕ್ಕಿಲಿಲ್ಲಲ್ಲ, ಅದು ಯಾರೂ ಸಂಬಂಧಿಗರು ಬರಲ್ಲ. ಈಗ ಹೋದರೆ ಅವರಿಗೇನು ಹೆಲ್ಪ್ ಮಾಡಬೇಕಂದ್ಕೊಂಡು ಸಂಬಂಧಿಗರು ಬರಲ್ಲ. ಆದರೆ ಜೀವನಕ್ಕೆ ಒಂದು ಬೆಳಕು ಬಂದು, ಒಂದು ಆಶೀರ್ವಾದ ಬಂದು, ಒಂದು ಜೀವನಕ್ಕೆ ಒಂದು ಆಶೀರ್ವಾದ ಆಗಿದೆ, ಮತ್ತೊಬ್ಬರಿಗೆ ಏನೋ ಒಂದು ಕೈಚಾಚಿ ಕೊಡಲಿಕ್ಕೆಲ್ಲ ಬರುವಾಗ ಸಂಬಂಧಿಗರು ಬರೋದು, ಸ್ವಂತದವರು ಬರೋದು, ಬಂಧು ಬೆಳಗವರು ಬರೋರು, ಆಮೇಲೆ ನೆಂಟರುಗಳಾಯಿತು, ಕಥೆಗಳಾಯಿತು ಆಯಿತು. ಆಮೇಲೆ ಹೇಳ್ತಾರೆ, ಜಾತ್ರೆಗೆ ಬಾ, ಹಬ್ಬಕ್ಕೆ ಬಾ, ಅಲ್ಲಿ ಕೂಟ ಇದೆ, ಅದಿದೆ, ಇದಿದೆ ಅಂತ ಹೇಳ್ಕೊಂಡಿರುವಾಗ ಅವರು ಹೇಳೋದು ಹೇಳ್ತಾರೆ. ಆದರೆ ಈ ಅನೇಕ ಶಿಷ್ಯರುಗಳು ಇದನ್ನು ಮರೆತು ಬಿಡ್ತಾರೆ. ಅನೇಕ ಶಿಷ್ಯರು ಇದನ್ನು ಮರೆತು ಬಿಟ್ಟು, ಇಲ್ಲ ನನಗೆ ಅಲ್ಲಿಗೆ ಹೋಗಬೇಕು, ನನಗೆ ಇಲ್ಲಿಗೆ ಹೋಗಬೇಕು, ಅವರು ಕರೆದ್ರು ಇವರು ಕರೆದ್ರು ಅಂತ ಹೇಳ್ಕೊಂಡು ಹೋಗ್ತಾರೆ. ಪ್ರಿಯರೇ, ಆವಾಗ ನೊಂದುಕೊಳ್ಳುವ ಒಬ್ಬ ಯೇಸು ಇದ್ದಾರೆ, ವೇದನೆ ಪಡುವ ಯೇಸು ಇದ್ದಾರೆ. ನೀವು ಅಷ್ಟು ಅರ್ಥ ಮಾಡಿಕೊಂಡ್ರೆ ಸರಿ.
ಸೇವಕರಾದ ನಾವುಗಳು ಕೂಡ ನಿಮ್ಮನ್ನು ಒಂದೊಂದು ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನ ಪ್ರತಿನಿಧಿಯಾಗಿ, ಸ್ವಾಮಿ ಹೇಳಿದೆ, ನಿಮ್ಮನ್ನು ಸ್ವೀಕರಿಸುವರು ನನ್ನನ್ನು ಸ್ವೀಕರಿಸು, ನಿಮ್ಮನ್ನು ಅಲಕ್ಷ್ಯ ಮಾಡುವರು ನನ್ನನ್ನು ಅಲಕ್ಷ್ಯ ಮಾಡಿದ್ರು. ಹಾಗಾದರೆ ನೀವು ಯೇಸು ಕ್ರಿಸ್ತನನ್ನು ಅಲಕ್ಷ್ಯ ಮಾಡುವ ಹಾಗೆಯೇ ನಿಮ್ಮ ಸೇವಕರನ್ನು ಅಲಕ್ಷ್ಯ ಮಾಡುವುದು. ಆವಾಗ ಯೇಸು ಕ್ರಿಸ್ತನು ಹೇಳುತ್ತಾರೆ, ಆ ಮನುಷ್ಯನ ಗತಿ ಏನು ಹೇಳಲಿ. ನಿಮ್ಮ ಸೇವಕರು ಈ ಮಾತಂದಿಲ್ಲಂದರು, ಇವರಿಗೆಲ್ಲ ನಾವು ಆವಾಗ ಎಷ್ಟು ತ್ಯಾಗ ಮಾಡಿ ಇವರಿಗೆಲ್ಲ ಕಷ್ಟಪಟ್ಟಿದ್ದಾರೆ, ಇವರಿಗೋಸ್ಕರ ಎಲ್ಲ ನಾವು ಎಷ್ಟು ಪ್ರಾರ್ಥನೆ ಮಾಡಿದೆ, ಇವರನ್ನೆಲ್ಲ ನಾವು ಎಷ್ಟು ನಮ್ಮವರೂ ಅಂತ ಹೇಳ್ಕೊಂಡು ಪ್ರೀತಿಸಿದೆ, ಆದರೆ ಇವ್ರಿಗೆ ಚಿಂತೆಯೇ ಇಲ್ಲಲ್ಲ, ಅಷ್ಟಾದರೂ ನಮ್ಮ ಬಾಯಲ್ಲೂ ಬರುತ್ತದೆ. ಆದರೆ ವೇದನೆ ಎಂಬುದು ದೇವಕುಮಾರನಾದರೂ ಕೂಡ ಹೇಳ್ತಾರೆ, ಆ ಮನುಷ್ಯನ ಗೆದಿ ಏನು ಹೇಳಲಿ. ಈ ಶುಕ್ರವಾರ ದಿವಸ ನಮಗೆ ಶುಭವಾಗಲಿಕ್ಕೆ ಈ ವಿಷಯಗಳಲ್ಲಿ ಎಲ್ಲಾದರೂ ನಮಗೆ ಮಿಸ್ಟೇಕ್ ಇದ್ದರೆ ಈಗ ಧ್ಯಾನ ಮಾಡಿಕೊಂಡು ಹೇಳಬೇಕು, ಕರ್ತನೇ, ನನ್ನ ಬಗ್ಗೆ ನೀ ದುಃಖ ಪಡ್ತಾ ಇದೆಯೋ, ಇವನನ್ನು ನನ್ನ ಚರ್ಚಕ್ಕೆ ಬರಮಾಡಬಾರ್ದಾಯಿತು, ಇವನ್ನು ನಾನು ರಕ್ಷಿಸಬಾರದಾಯಿತು, ಈಕೆಯನ್ನು ನಾನು ಇಷ್ಟು ಆಶೀರ್ವದಿಸಬಾರದಾಯಿತು ಎಂದು ನಮ್ಮ ಬಗ್ಗೆ ಯೇಸು ಸ್ವಾಮಿ ಎಲ್ಲಾದರೂ ಒಂದು ಕಡೆ ದುಃಖ ಪಡ್ತಾರೋ. ಒಂದು ನಿಮಿಷ ನಾವು ಎದ್ದು ನಿಂತುಕೊಳ್ಳೋಣ, ದೇವರ ಸನ್ನಿಧಿಯಲ್ಲಿ ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ ದಿನ ಕರ್ತನ ಮರಣವನ್ನು ಧ್ಯಾನಿಸುವ ದಿವಸ, ಕರ್ತನ ವೇದನೆಯನ್ನು ಧ್ಯಾನಿಸುವ ದಿವಸ. ಒಂದು ನಿಮಿಷ ಎದ್ದು ನಿಂತುಕೊಂಡು ಧ್ಯಾನಿಸೋಣ. ಏಸಯ್ಯ, ನನ್ನ ಬಗ್ಗೆ ಏನಾದರೂ ನೀವು ದುಃಖ ಪಡ್ತಾ ಇದೆಯೋ, ನನ್ನ ಬಗ್ಗೆ ಏನಾದರೂ ನೀವು ವೇದನೆ ಪಡ್ತಾ ಇದೆಯೋ, ನಾನು ಇವರಿಗೆ ಇಷ್ಟೆಲ್ಲ ಉಪಕಾರ ಮಾಡಿದರು, ಇವರಿಗೆ ನನ್ನ ಮೇಲೆ ಇಷ್ಟೇನಾ ಪ್ರೀತಿ ಎಂದು ಕರ್ತನೇ ನೀವೆಲ್ಲಾದರೂ ನನ್ನ ಬಗ್ಗೆ ಅಂದ್ಕೊಳ್ತಾ ಇದೆಯೋ. 10 ಕುಷ್ಠರೋಗಿಗಳು ಸ್ವಸ್ಥರಾಗಿದೆ, ಅದರಲ್ಲಿ ಒಬ್ಬನು ವಾಪಸ್ ಬಂದಿದೆ. ಕೃತಜ್ಞತೆ ಸಲ್ಲಿಸಲಿಕ್ಕೆ ಸ್ವಾಮಿ ಕೇಳುತ್ತಾರೆ, ನಿಮ್ಮಲ್ಲಿ 10 ಮಂದಿಗೆ ಸೌಖ್ಯವಾಯಿತಲ್ಲ, ಮಿಕ್ಕಾದ 9 ಮಂದಿಯಲ್ಲಿ ಅನ್ಯ ಜನಾಂಗವಾಗಿರುವ ನೀನೊಬ್ಬನೇ ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂದಿದೀಯಾ? ಬಾಯಿ ತೆರೆದು ಸ್ತೋತ್ರ ಮಾಡ್ತೀರಾ? ಈ ಶುಕ್ರವಾರ ನಮಗೆ ಶುಭವಾಗಬೇಕು. ನಮ್ಮಲ್ಲಿ ಬಂದಿರುವಂತ ಏನೆಲ್ಲ ಮಿಸ್ಟೇಕ್ಗಳಿದೆಯೋ ಇವತ್ತು ಶುಭವಾಗಬೇಕು. ಇವತ್ತು ದೇವರಲ್ಲಿ ಕೇಳಿ, ಕರ್ತನೇ, ನನ್ನ ಬಗ್ಗೆ ನೀವು ದುಃಖ ಪಡ್ತಾ ಇದೀಯಾ, ನನ್ನ ಬಗ್ಗೆ ವೇದನೆ ಪಡ್ತಾ ಇದೀಯಾ, ನಾನು ಇವರಿಗೆ ಇಷ್ಟೆಲ್ಲ ಆಶೀರ್ವಾದ ಕೊಡಬಾರದಾಯಿತು ಎಂದು ನನ್ನ ಬಗ್ಗೆ ದೇವರೇ ನೀ ಸ್ವರ್ಗದಲ್ಲಿ ವೇದನೆ ಪಡ್ತಾ ಇದೀಯಾ? ನಿನ್ನ ಕಡೆಗೆ ತಿರುಗಿ ಬರುತ್ತೇನೆ ಸ್ವಾಮಿ, ತಿರುಗಿ ಬರುತ್ತೇನೆ ಸ್ವಾಮಿ, ತಿರುಗಿ ಬರುತ್ತೇನೆ ಸ್ವಾಮಿ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಸ್ವಾಮಿ. ದೇವರೇ, ನಿಮ್ಮನ್ನು ಮುದ್ದಿಟ್ಟು ನಾವು ಹಿಡಿದು ಕೊಡುವರಾಗಿರಬಾರದು ಸ್ವಾಮಿ, ಆದರೆ ನಿಮ್ಮನ್ನು ಮತ್ತೊಬ್ಬರಿಗೆ ತೋರಿಸಿ ನಿಮ್ಮ ಒಳ್ಳೆಯ ಸಾಕ್ಷಿಯಾಗಲಿಕ್ಕಾಗಿ ನನ್ನನ್ನು ಸಮರ್ಪಿಸುತ್ತೇನಪ್ಪ. ನಮ್ಮ ಬಗ್ಗೆ ನೀವೆಂದಿಗೂ ದುಃಖ ಪಡಬಾರದು, ನಮ್ಮ ಬಗ್ಗೆ ನೀವೆಂದಿಗೂ ವೇದನೆ ಪಡಬಾರದು. ದೇವರೇ, ಏನಾದರೂ ನಮ್ಮ ನಡೆಗಳಿಂದಲೂ ನುಡಿಗಳಿಂದಲೂ ಕ್ರಿಯೆಗಳಿಂದಲೂ ಈ ಮನುಷ್ಯನು ಹುಟ್ಟದಿದ್ದರೆ ಒಳ್ಳೆಯದಿತ್ತು ಎಂದು ನಮ್ಮ ಬಗ್ಗೆ ಹೇಳುವಂತ ಸ್ಥಿತಿ ಬಂದಿದ್ದರೆ ಇವತ್ತು ಕ್ಷಮಾಪಣೆಯಾಗಲಿ, ಇವತ್ತು ನಮ್ಮನ್ನು ಕರುಣಿಸು. ನಮಗೆ ಇವತ್ತು ಶುಭ ಶುಕ್ರವಾರವಾಗಲಿ. ಕರ್ತನೇ, ನಮ್ಮ ಬಗ್ಗೆ ನೀ ದುಃಖ ಪಡಬಾರದು, ನಮ್ಮ ಬಗ್ಗೆ ವೇದನೆ ಪಡಬಾರದು, ನಮ್ಮ ಬಗ್ಗೆ ದೇವರೇ ನೀ ಚಿಂತೆ ಮಾಡಬಾರದು. ನಮ್ಮನ್ನು ನೋಡಿಕೊಂಡು, ಈಗೋ ನನ್ನ ಪ್ರಿಯ ಮಕ್ಕಳು, ಈಗೋ ನನ್ನ ಪ್ರಿಯ ಕುಮಾರನು, ಈಗೋ ನನ್ನ ಪ್ರಿಯ ಕುಮಾರತಿ,
ಇವರು ನನಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುತ್ತಾ ಇದೆ. ಇವರ ಮೂಲಕ ಅನೇಕರು ನನ್ನ ಕಡೆಗೆ ಬರುವರಾಗಿದ್ದಾರೆ ಎಂದು ನಮ್ಮನ್ನು ನೋಡಿಕೊಂಡು ನೀ ಸಂತೋಷ ಪಡಬೇಕು ದೇವರೇ. ಅದಕ್ಕೆ ಕೃಪೆ ನೀಡು, ಸಹಾಯ ಮಾಡು, ಅನುಗ್ರಹಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಕೂತ್ಕೊಳ್ಳಿರಿ. ಸ್ತೋತ್ರ. ಕೂತ್ಕೊಳ್ಳಿರಿ. ಒಂದು 3 ವಿಷಯಗಳು ಕೂಡ ಹೇಳಿದ ಮೇಲೆ ಲಾಸ್ಟ್ ಪ್ರಾರ್ಥನೆ ಮಾಡ್ತೇನೆ. 3 ವಿಷಯಗಳು ಕೂಡ ನಾವು ಧ್ಯಾನಿಸಲಿಕ್ಕಿದೆ. ಯೇಸುವನ್ನು ಹಿಡಿದರು. ಅವರು ಕತ್ತಿಯಿಂದ ಮಹಾಯಾಜಕರ ಸೇವಕರನ್ನು ಹೊಡೆದರು. ಆದರೆ ಅವರ ತಲೆಗೆ ಕತ್ತಕ್ಕೆ ಬೀಳಲಿಲ್ಲ, ಕಿವಿ ಹೋಯಿತು. ಕಿವಿ ಬಿದ್ದೋಗಿರುವಾಗ ಯೇಸು ಸ್ವಾಮಿ ಬಿದ್ದೋಗಿರುವ ಕಿವಿಯನ್ನು ತೆಗೆದಿಟ್ಟು ಅವನಿಗೆ ಅಲ್ಲಿ ಸೌಖ್ಯ ಕೊಟ್ಟಿದ್ದರು. ಹಾಲೆಲೂಯಾ, ಹಾಲೆಲೂಯಾ. ಪೇತ್ರನಿಗೆ ಹೇಳಿದೆ, ಕತ್ತಿಯನ್ನು ಹೊರಕ್ಕೆ ಹಾಕು, ಕತ್ತಿಯನ್ನು ತೆಗೆಯುವನು ಕತ್ತಿಯಿಂದಲೇ ಸಾಯುವನು ಎಂದು ಹೇಳಿದರು. ಆದರೆ ಯೇಸು ಸ್ವಾಮಿನೇ ಒಂದು ಸಮಯದಲ್ಲಿ ಹೇಳಿರುವುದು, ನಿಮ್ಮಲ್ಲಿ ಆ ಕತ್ತಿ ಇಲ್ಲದವನು ಅದನ್ನು ಹಮ್ಮಣಿಯನ್ನು ನಿಮ್ಮ ಹಣವನ್ನು ಕೊಟ್ಟು ಮಾರಿಬಿಟ್ಟಾದರೂ ನೀವೊಂದು ಕತ್ತಿ ತಗೊಳ್ಳಿ ಎಂದು ಹೇಳಿದರು. ಹಾಲೆಲೂಯಾ. ಆದರೆ ಅವರು ಇಲ್ಲಿ 2 ಕತ್ತಿಗಳಿದೆ ಎಂದು ಹೇಳಿದರು. ಸರಿ ಸಾಕು ಅಂತ ಹೇಳಿದ್ರು ಯೇಸಪ್ಪ. ಆದರೆ ಬೇಡ ಅಂತ ಹೇಳಿಲ್ಲ ಅವಾಗ. ಸರಿ ಸಾಕು ಅಂತ ಹೇಳಿದರೆ ಅವರು 2 ಕತ್ತಿ ಎತ್ಕೊಂಡ್ಬಂದರು. ಆದರೆ ಒಡೆದ ಮೇಲೆ ಸ್ವಾಮಿ ಹೇಳ್ತಾರೆ, ಕತ್ತಿ ಹೊರಕ್ಕೆ ಹಾಕು, ಕತ್ತಿಯನ್ನು ತೆಗಿಬೇಡ ಅಂತ. ಹಾಲೆಲೂಯಾ. ಇದರಲ್ಲಿ ಒಂದು ಸಾರಾಂಶ ಏನೆಂದರೆ, ಲೋಕದಲ್ಲಿ ಕಾಣುವಂಥ ಅನ್ಯಾಯಗಳು ನೋಡುವಾಗ ನಮಗೊಂದು ರೋಷ ಬರೋದು ಸಹಜ. ಆ ರೋಷ ಬಂದಿದ್ದರೂ ಆ ರೋಷಕ್ಕೆ, ಆ ಅನ್ಯಾಯಕ್ಕೆ ತೀರ್ಪು ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ಹಾಲೆಲೂಯಾ. ತೀರ್ಪು ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ಆ ರೋಷವನ್ನು ನೋಡಿಕೊಂಡು ಪೇತ್ರನಿಗೆ ಸ್ವಾಮಿ ಹೇಳಿದಾರಲ್ಲ, ಕತ್ತಿ ಎತ್ಕೊಳ್ಳಿಂದ, ಕತ್ತಿ ಕೈಯಲ್ಲಿ ಇರುವುದೇನಕ್ಕೆ, ಸಮಯ ಬರುವಾಗ ಹೊಡೀಲಿಕ್ಕೆ ತಾನಿಂದ ಹೊಡೆದಿದೆ. ಅವರ ಕಿವಿ ಹೋಯಿತು, ಕತ್ತು ಹೋಗಲಿಲ್ಲ. ದೇವರಿಗೆ ಸ್ತೋತ್ರ. ಕರ್ತನು ಹೇಳ್ತಾನೆ, ನಿನ್ನ ಕತ್ತಿಯನ್ನು ಹೊರೆಯಲ್ಲಿ ಹಾಕು. ಕೆಲ ಸಮಯದಲ್ಲಿ ನಮಗೆ ಕೆಲ ಕಾರ್ಯಗಳಲ್ಲಿ ರೋಷ ಬರಬಹುದು. ಮನುಷ್ಯ ಸಹಜವಾದ ಆ ಸಿಟ್ಟು ಬರಬಹುದು, ಮನುಷ್ಯ ಸಹಜವಾದ ಆ ಕೋಪ ಬರಬಹುದು. ಆದರೂ ನಾವು ಕತ್ತಿಯನ್ನು ತೆಗೆಯುವಷ್ಟಕ್ಕೆ ಹೋಗಬಾರ್ದು. ಹಾಲೆಲೂಯಾ. ಹಾಗಾದರೆ ಕತ್ತಿ ಬೇಡ, ಕೈಯಲ್ಲಿ ಮಾಡ್ಬೋದಾ ಅಂದಿರ್ಬೋದು ಅಲ್ಲವಾ? ಕತ್ತಿಯಲ್ಲೂ ಅಲ್ಲ, ಕೈಯಲ್ಲಿಯೂ ನಾವು ತೀರ್ಪು ಮಾಡುವರಾಗಿರಬಾರದು ಅನ್ನೋದನ್ನು ತಿಳ್ಕೊಳ್ಳಿರಿ. ಪ್ರೈಸ್ ಗಾಡ್. ಹಾಲೆಲೂಯಾ. ಹಾಗೆ ಯೇಸು ಸ್ವಾಮಿಯನ್ನು ವಿಚಾರಣೆ ಮಾಡಲಿಕ್ಕೆ ಕರ್ಕೊಂಡು ಬಂದರು. ಮಹಾಯಾಜಕರು ಹಿಡಿದುಕೊಂಡು ಬಂದು ವಿಚಾರಣೆ ಮಾಡ್ತಾ ಇರುವಾಗ ಒಂದು ವಾಕ್ಯ ಇದೆ. ಮತ್ತೇನು ಸುವಾರ್ತೆ 26ನೇ ಅಧ್ಯಾಯದಲ್ಲಿ 63-64 ಅಲ್ಲಿ ಹಾಗೆ ಮಹಾಯಾಜಕನು, ನಿನಗೆ ಜೀವ ಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ, ಯೇಸು, ನೀನೇ ಹೇಳಿದ್ದಿ. ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡಿಯಲ್ಲಿ ಆಸನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವೀರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಹಾಲೆಲೂಯಾ. ಪ್ರೈಸ್ ಗಾಡ್. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾವು ಪಶ್ಚಾತ್ತಾಪದ ಕೆಲ ವಿಷಯಗಳು ನಾವು ಈಗ ತಿಳ್ಕೊಂಡಿದೆ. ನಮ್ಮಲ್ಲಿ ದೇವರ ಕಡೆಗೆ ತಿರುಗಿ ಬರೋದು. ಈಗ ಹೇಳೋದು ಇನ್ನು ವಿಶ್ವಾಸದ ಕೆಲ ವಿಷಯ ಹೇಳ್ತಾ ಇದ್ದೇನೆ. ಆಮೇನ್. ಈಗ ಇಷ್ಟು ಸಮಯ ನಾವು ಧ್ಯಾನ ಮಾಡಿದ್ದು, ನಾವು ಪಶ್ಚಾತ್ತಾಪಪಟ್ಟು ದೇವರನ್ನು ಎಷ್ಟು ಮಟ್ಟಕ್ಕೆ ಪ್ರೀತಿಸಬೇಕು, ಎಷ್ಟು ಮಟ್ಟಕ್ಕೆ ದೇವರು ನಮ್ಮನ್ನು ಪ್ರೀತಿಸಿದ ಅದಕ್ಕೆ ಎಷ್ಟು ಮಟ್ಟ ನಮ್ಮ ಪ್ರೀತಿ ಇರಬೇಕು, ಅದನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಲಿಕ್ಕಿರುವ ವಿಷಯ ಹೇಳಿದೆ. ಆಮೇನ್. ಅದೊಂದು ಸೆಕ್ಷನು. ಈಗ ನೆಕ್ಸ್ಟ್ ಸೆಕ್ಷನು ವಿಶ್ವಾಸದ ಸೆಕ್ಷನ್ ಬರ್ತಾ ಇದೆ.
ನಂಬಿಕೆ ಬೇಕು, ನಮಗೆ ಪಶ್ಚಾತ್ತಾಪ ಬೇಕು, ಪ್ರೀತಿ ಬೇಕು, ಅದರೊಂದಿಗೆ ವಿಶ್ವಾಸದ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಮಹಾಯಾಜಕನು ಯೇಸು ಸ್ವಾಮಿಯನ್ನು ಬಂದು, ಈಗ ಮಹಾಯಾಜಕರಿಗೆ ಯೇಸು ಸ್ವಾಮಿ ಮೇಲಿರುವಂಥ ಕೋಪ ಏನು? ನಿಜವಾಗಿಯೂ ದೇವರ ಮೇಲಿರುವ ಭಕ್ತಿನೇ ಅವರಿಗೆ ಯೇಸು ಮೇಲೆ ಕೋಪಕ್ಕೆ ಕಾರಣ. ಇಲ್ಲಿದ್ದೀರಾ ನೀವು? ಗಮನಿಸಿ, ಅವರು ಆಜ್ಞೆ ಪಾಲಿಸ್ತಾ ಇದ್ದಾರೆ. ಯೆಹೋವನೆಂಬ ನಾನೊಬ್ಬನೇ ದೇವರು, ನಾನಲ್ಲದೆ ಬೇರೆ ದೇವರಿರಬಾರದು. ಇದು ದೇವರ ಆಜ್ಞೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಬ್ಬನು ಬಂದು ನಾನು ದೇವಕುಮಾರನು ಅಂತ ಹೇಳ್ತಾರೆ. ಅವ್ರು ಒಪ್ಲಿಕ್ಕಾಗತ್ತಾ? ಬಿಟ್ಟು ಕೊಡಲಿಕ್ಕಾಗ್ತಾ ಇಲ್ಲ. ಮೇಲೆ ಆಕಾಶದಲ್ಲಾಗಲಿ, ಆಕಾಶಗಳ ಭೂಮಿಯಾಗಲಿ, ಭೂಮಿ ಕೆಳಗಡೆ ನೀರಲ್ಲಾಗಿರುವ ಯಾವ ಮೂರ್ತಿಯನ್ನಾದರೂ ಮಾಡಬಾರದು, ಅದಕ್ಕೆ ಅಡ್ಡ ಬೀಳಬಾರ್ದು, ಪೂಜಿಸಬಾರ್ದು, ಸೇವಿಸಬಾರ್ದು. ಆವಾಗ ಇಲ್ಲಿ ನೋಡಿ, ಒಬ್ಬನ ಮೂರ್ತಿ ಎಲ್ಲ ಜೀವಂತವಾಗಿ ಒಂದು ಮನುಷ್ಯನೇ ಬಂದು ದೇವರು ಅಂತ ಹೇಳ್ತಾರೆ. ಅವ್ರಿಗೆ ಒಪ್ಪಲಿಕ್ಕಾಗತ್ತಾ? ನೀವು ಹೇಳಿ, ಒಪ್ಪಲಿಕ್ಕಾಗಲ್ಲ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಮಹಾಯಾಜಕನು ಯೇಸುವನ್ನು ಹಿಡಿದುಕೊಂಡು ಬಂದು ಯೇಸು ದೇವರು ಎಂಬುದನ್ನು, ತಾನೇ ದೇವರೆಂಬುದನ್ನು ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಎಂಬುದೇ ತಪ್ಪು. ಹಲ್ಲೆಲೂಯಾ. ಈಗಲೂ ಲೋಕದ ಜನರಿಗಿರುವಂಥ ತಪ್ಪು ಅದೇನೆ. ಯೇಸು ಕ್ರಿಸ್ತನು ದೇವರು ಎಂದು ಹೇಳೋದು ಜನರಿಗೆ ಹಿಡಿಸ್ತಾ ಇಲ್ಲ. ಯೇಸು ಒಳ್ಳೆ ಬೋಧಕನು ಎಂದು ಹೇಳಲಿಕ್ಕೆ ಒಪ್ತಾರೆ. ಯೇಸು ಸ್ವಾಮಿಯ ಟೀಚಿಂಗು ಚೆನ್ನಾಗಿದೆ ಎಂದು ಹೇಳ್ತಾರೆ. ಆದರೆ ಯೇಸು ದೇವರು ಅಂತ ಹೇಳಿದ್ರೆ ಈಗಲೂ ಸಮಾಜ ಒಪ್ತಾ ಇಲ್ಲ. ಓಕೆ, ಸರಿ. ಆದರೆ ನಾವು ನಂಬಬೇಕಾ ಬೇಡವಾ ಎಂಬುದಕ್ಕೆ ಇದೇ ಪ್ರೂಫು. ಮಹಾಯಾಜಕನು ಯೇಸುವನ್ನು ವಿಚಾರಣೆ ಮಾಡುವಾಗ ಕೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಒಂದು ಕೈದಿ ಥರ ನಿಂತಿದ್ದಾರೆ, ಮಹಾಯಾಜಕರು ಒಂದು ಜಡ್ಜ್ ಥರ ಕೂತಿದ್ದಾರೆ. ಆವಾಗ ಜಡ್ಜು ಆ ಅಪರಾಧಿಯನ್ನು ಕೇಳ್ತಾ ಇದೆ, ಸುಮ್ಮನೆ ಅಲ್ಲ, ಜೀವ ಸ್ವರೂಪನಾದ ದೇವರ ಆಣೆ ಇಟ್ಟು ಹೇಳ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನೋ ಹೌದು ಅಲ್ವೋ ಹೇಳು. ಹೌದು, ನೀನು ಕ್ರಿಸ್ತನೋ ಹೌದು ಅಲ್ವೋ? ನೋಡಿ, ಯಾರಾದರೂ ಇವತ್ತು ಹೊಸದಾಗಿ ಇದರೊಳಗಡೆ ಬಂದು ಯೇಸು ನಿಜವಾದ ದೇವರು ಹೌದೋ ಇಲ್ಲವೋ ಅಂತ ಒಂದು ಸಂದೇಹ ಇದ್ದರೆ, ಪರ್ಫೆಕ್ಟ್ ಆದ ಆನ್ಸರ್ ಇಲ್ಲಿ ಇದೆ. ಯೇಸು ಸ್ವಾಮಿ ಹೇಳ್ತಾರೆ, ನೀನೇ ಹೇಳಿದ್ದಿ. ಆಮೇಲೆ ನೋಡಿ, ಆನ್ಸರ್ ಏನಿದೆ? ನೀನು ಹೇಳಿದ್ದಿ ಅಂದರೆ ನೀನು ಹೇಳಿದಂತೆಯೇ. ಯೇಸು ಬರಬೇಕಾದ ದೇವಕುಮಾರನಾದ ಕ್ರಿಸ್ತನೋ ಹೌದೋ ಎಂದು ಕೇಳುವಾಗ ಹೌದು ಎಂದು ಉತ್ತರ ಇದೆ. ಪ್ರಿಯ ದೇವರ ಮಕ್ಕಳೇ, ಆ ಹುಡುಗಿ ಹೇಳಿದ ಥರ ಅಲ್ಲ. ಸಭೆಗೆ ಬಂದ ನಾವುಗಳು ಅವರು ಬಲವಂತ ಮಾಡ್ತಾ ಇದ್ದಾರೆ, ನಾನು ಹೊಡೆಯುತ್ತಾ ಇದ್ದಾರೆ ಅಂತ ಹೇಳಿದರೆ ಬಲವಂತ ಹೊಡೆಯುತ್ತಲ್ಲ, ನಮ್ಮೊಳಗಡೆ ಬರಬೇಕು. ಯೇಸು ಜೀವ ಸ್ವರೂಪನಾದ ದೇವರು. ಹೌದಾ ಇಲ್ವಾ? ಇಲ್ಲ, ನಾನು ಬಲವಂತವಾಗಿ ನಿಮ್ಮನ್ನು ಹೇಳಿಸ್ತಾ ಇರೋದಾ? ಆದರೆ ಸ್ವಾಮಿ ಒಂದೇ ಮಾತಲ್ಲಿ ನಿಲ್ಲಿಸಿಲ್ಲ. ನೀವು ದೇವಕುಮಾರನಾದ ಕ್ರಿಸ್ತನೋ ಅಂತ ಹೇಳಿದಕ್ಕೆ ನೀನೇ ಹೇಳಿದ್ದಿ ಎಂದು ಮಾತ್ರ ಅಲ್ಲ, ಅಲ್ಲಿ ಹೇಳ್ತೆ ಇಷ್ಟು ಮಾತ್ರ ಅಲ್ಲ, ಇನ್ನೂ ನೀವು ಕೆಲದು ನೋಡಲಿಕ್ಕಿದೆ. ಅದೇನಂದ? ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡಿಯಲ್ಲಿ ಆಸನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ನೀ ಕಾಣುವಿರಿ ಎಂದು ನಿನಗೆ ಹೇಳುತ್ತೇನೆ ಅಂತ ಹೇಳುವಾಗ ಅದು ಅಧಿಕಾರದ ಮಾತು. ಕೆಲ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಎಂದು ಹೇಳುವಾಗ ಸ್ವಲ್ಪ ಅದು ಒತ್ತಾಯ ಅಲ್ಲ. ನಾನು ಕೇಳಲಿಕ್ಕೆ ಇಷ್ಟಪಡುತ್ತೇನೆ ಎಂದು ಹೇಳಿದ್ರು ಅದು ಒತ್ತಾಯಪೂರ್ವವಾಗಿ ಆ ಮಾತಲ್ಲ. ಇಲ್ಲಿ ಹೇಳುತ್ತೇನೆ ಎಂದು ಹೇಳುವಾಗ ಅದು ಲಾಸ್ಟ್ ಆ್ಯಂಡ್ ಫೈನಲ್ ಮಾತು. ಹಲ್ಲೆಲೂಯಾ. ಗಮನಿಸಿ ಮುಖ್ಯವಾದ ವಿಷಯ. ಇದರೊಳಗಡೆ ಕುಳಿದುಕೊಂಡಿರುವಂಥ ನಿಮ್ಮಲ್ಲಿ ಯಾರಿಗಾದರೂ ಇವತ್ತು ಕೂಡ ಯೇಸು ಕ್ರಿಸ್ತನು
ನಿಜವಾಗಿಯೂ ದೇವರೇನಾ ಎಂಬ ಡೌಟ್ ಇದ್ದರೆ, ನಿಜವಾಗಿಯೂ ಯೇಸು ಕ್ರಿಸ್ತನು ಪ್ರಪಂಚ ಸೃಷ್ಟಿಕರ್ತನಾದ ದೇವರು ಮನುಷ್ಯನಾಗಿ ಬಂದವರ ಎಂದು ಅನುಮಾನ ಇದ್ದರೆ, ಪಾಸ್ಟ್ರ್ ಅಲ್ಲ ಹೇಳಿರೋದು, ಭಾವನಲ್ಲ ಹೇಳೋದು, ಬಾಮೈದನು ಅಲ್ಲ ಹೇಳೋದು, ಜೀವ ಸ್ವರೂಪನಾದ ದೇವ ಕುಮಾರನು ಹೇಳುತ್ತಾನೆ, ಯೇಸು ಬರಬೇಕಾದ ಕ್ರಿಸ್ತನು ಹೌದು. ಅದು ಮಾತ್ರವಲ್ಲ, ಸ್ವರ್ಗ ಸಿಂಹಾಸನದಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿ ಸಿಂಹಾಸನಸ್ಥನಾಗಿರುವುದನ್ನು ನೀವು ಕಾಣುವಿರಿ. ಮುಗಿದಿಲ್ಲ. ಅದೇ ಕರ್ತನು ಯುಗ ಸಮಾಪ್ತಿಯಲ್ಲಿ ಆಕಾಶ ಮೇಘಗಳ ಮೇಲೆ ಮೇಘವಾಹಕನಾಗಿ ಬರುವುದನ್ನು ನೀನು ಕಾಣುವಿರಿ. ನಾನು ಆರಾಧಿಸುವ ದೇವರು, ನಾನು ಭಜಿಸುವ ದೇವರು ಜೀವ ಸ್ವರೂಪನಾದ ದೇವ ಕುಮಾರನೇ. ನಾನೀ ಆಲಯದ ಒಳಗಡೆ ಕುಳಿದುಕೊಂಡಿರುವುದು ನನ್ನ ದೇವರ ಬಲದಿಂದಲೇ. ಈ ನಂಬಿಕೆ ವ್ಯರ್ಥವಲ್ಲ. ಹೀಗೆ ಯೇಸು ಹೇಳ್ತಾ ಇದ್ದಾರೆ, ಹೀಗೆ ಅದ್ಭುತಗಳು ನೀವು ನೋಡಿ ನಂಬಿತೀರಾ. ಕಣ್ಣುಗುರುಡರಿಗೆ ಕಣ್ಣು ಕೊಟ್ಟಿದೆ, ಕುಂಡರಿಗೆ ಕಾಲು ಕೊಟ್ಟಿದೆ, ಮತ್ತು ಮೂಗರು ಮಾತಾಡಿದ್ದಾರೆ, ಅನೇಕ ಅದ್ಭುತ ಕಾರ್ಯಗಳು ನೋಡಿದೆ, ಸತ್ತವರು ಬದುಕಿದೆ. ಇಷ್ಟು ನೋಡಿದರೂ ನಿಮಗೆ ನಂಬಲಿಕ್ಕೆ ಆಗುತ್ತಾ ಇಲ್ಲ. ಆದರೆ ಇಷ್ಟು ನೋಡಿದ ಮಾತ್ರವಲ್ಲ, ತಂದೆಯಾದ ದೇವರ ಬಲಗಡೆಯಲ್ಲಿ ನಾನು ಸಿಂಹಾಸನಸ್ಥನಾಗಿರುವುದನ್ನು ನೀ ನೋಡುವೀರಾ. ನೀವದನ್ನು ಕಾಣುತ್ತವೆ. ಹಲ್ಲೆಲೂಯಾ. ಇದು ಕರ್ತನು ಸವಾಲಾಗ್ತಾ ಇದೆ ಅವರಿಗೆ. ಹಲ್ಲೆಲೂಯಾ. ನಮ್ಮ ಬಗ್ಗೆ ಇರುವಂಥ ಉದ್ದೇಶ, ನಮ್ಮನ್ನು ಕರ್ತನಿರುವ ಸ್ಥಳದಲ್ಲಿ ಕರ್ಕೊಂಡು ಹೋಗಬೇಕು. ಈ ಶುಕ್ರವಾರ ದಿವಸ ನಾನು ಮತ್ತು ನೀವು ಆ ಕ್ರಿಸ್ತನ ಮೇಲಿರುವ ನಂಬಿಕೆಯಲ್ಲಿ ಬಂದಿದ್ದು ಅದು ನಿಜವಾಗಿದ್ದರೆ, ಆ ಭಕ್ತಿಯಲ್ಲಿ ನೆಲೆಗೊಳ್ಳುವುದಾಗಿದ್ದರೆ, ಆ ಕರ್ತನನ್ನು ಆ ಮಹಿಮೆಯಲ್ಲಿ ನಾವು ಕಾಣುತ್ತೀರಾ. ಅವರ ಸ್ವರ್ಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ಮಹಾಯಾಜಕನು ಕೇಳುತ್ತಾರೆ, ನೀನು ಬರಬೇಕಾದ ಕ್ರಿಸ್ತನು ಹೌದೋ? ಆಣೆ ಇಟ್ಟು ಕೇಳುತ್ತೇನೆ. ಸ್ವಾಮಿ ಸಂದೇಹವಿಲ್ಲದೆ, ಯಾವುದೇ ಡೌಟ್ ಇಲ್ಲದೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ, ನೀನು ಹೇಳಿದಂತೆಯೇ ಹೌದು. ನಾನು ಬಂದಿದ್ದು ಮಾತ್ರವಲ್ಲ, ನಾನು ಅದೇ ಸ್ವರ್ಗಕ್ಕೆ ತಿರುಗಿ ಹೋಗುತ್ತೇನೆ. ತಿರುಗಿ ಹೋಗುವುದು ಮಾತ್ರವಲ್ಲ, ಮತ್ತೆ ಬರುತ್ತೇನೆ, ಮತ್ತೆ ಬರುತ್ತೇನೆ. ಮತ್ತೆ ಬರ್ತಾರೆ ಅವರಿರುವ ಸ್ವರ್ಗಕ್ಕೆ, ಅವರಿರುವ ಜಾಗಕ್ಕೆ ಕರೆದುಕೊಂಡು ಹೋಗಲಿಕ್ಕಾಗಿ. ಈ ಶುಭ ಶುಕ್ರವಾರ ನೀವು ಸಭೆಗೆ ಬಂದಿರುವುದು ಮುಖ್ಯವಾದ ಉದ್ದೇಶ ಅದೇ ಆಗಿರಲಿ. ಇವತ್ತು ನಾವು ಕ್ರಿಸ್ತನ ನಿಮಿತ್ತ ನಿಂದೆಗಳೋ, ತಿರಸ್ಕಾರಗಳೋ, ಅಪಮಾನಗಳೋ ಜನರಿಂದ ಸಹಿಸಿಕೊಳ್ತಾ ಇರಬಹುದು. ಕರ್ತನ ಆಲಯಕ್ಕೆ ಬರಲಿಕ್ಕಿರುವಂಥ ತ್ಯಾಗಗಳು ಮಾಡುವವರು ಇರ್ಬೋದು. ಹೀಗೆ ಇದರಲ್ಲಿ ಕೂಡ ಅನೇಕರಿಗೆ ಇವತ್ತು ಕಂಪನಿಯಲ್ಲಿ ಕೆಲಸ ಇದ್ಕೊಂಡು ಕೆಲವರು ಹೇಳಿಕೊಂಡು ಬಂದಿರ್ತಾರೆ, ಕೆಲವರು ಹೇಳದೆ ಬಂದಿರ್ತಾರೆ, ನಾಳೆ ಹೋದ ಮೇಲೆ ನೋಡಿಕೊಳ್ಳೋಣ ಅಂದಿರೋದು ಬಂದಿರ್ತಾರೆ. ಆದರೆ ಆ ತ್ಯಾಗಕ್ಕೆಲ್ಲ ನಾವು ಹೊಂದಿಕೊಳ್ಳಿಕ್ಕಿರುವುದು ನಮ್ಮ ಕರ್ತನ ಜೊತೆಯಲ್ಲಿ ನಾವು ಆ ಮಹಿಮೆಯಲ್ಲಿರುವಾಗ ಈ ನಂಬಿಕೆ ಇಲ್ಲದವರಿಗೆ ಆವತ್ತೇ ಅರ್ಥ ಆಗೋದು, ಪಾಪ ನಾನು ಹೋಗ್ಬೋದಾಯಿತು ಅವರ ಜೊತೆಯಲ್ಲಿ, ನಾನು ಅವರ ಹಿಂದೆ ಹೋಗ್ಬೋದಾಯ್ತು ಅಂದು ಆವತ್ತೇ ಅರ್ಥ ಆಗೋದು. ನಮ್ಮ ಮಕ್ಕಳೇ, ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಪ್ರಯತ್ನಗಳು ವ್ಯರ್ಥವಲ್ಲ, ಇದಕ್ಕೆ ಪ್ರತಿಫಲವಿದೆ. ಸರಿ, ಆ ಭಾಗ ಮುಗಿಸ್ತೇನೆ ನೋಡಿ. ನಂಬಿಕೆ, ಅದರಿಂದ ಕರ್ತನು ಬಂದಿರುವುದು ಯೇಸು ಕ್ರಿಸ್ತನು ಪರಲೋಕದಿಂದ ಬಂದ ನಿಜವಾದ ದೇವರು. ಅವರು ತಿರುಗಿ ದೇವರ ರಾಜ್ಯಕ್ಕೆ ಹೋಗುವರು,
ಮತ್ತೆ ತಿರುಗಿ ಬಂದು ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕೂಡ ಸಂದೇಹ ಬೇಡವೇ ಬೇಡ. ಯೇಸುವನ್ನು ಹಿಡಿದರು, ಮಾತಾಡಿದ ಮೇಲೆ ಅನೇಕ ಪ್ರಶ್ನೆಗಳು ಹಾಕಿದರು. ಉಣ್ಣೆ ಕತ್ತರಿಸುವರ ಮುಂದೆ ಬಾಯಿ ತೆರೆದೆ ಯೇಸು ಮೌನವಾಗಿತ್ತು. ಬೇಕಾದ ವಿಷಯಕ್ಕೆ ಮಾತ್ರ ಯೇಸು ಮಾತಾಡಿದರು. ಅನಂತರ ಯೇಸುವನ್ನು ಮಹಾಯಾಜಕರ ಬಳಿಯಿಂದ ಪೀಲಾತನ ಬಳಿಯಲ್ಲಿ ಕರೆದುಕೊಂಡು ಹೋದರು. ಮಕ್ಕಳೇ ಗಮನಿಸು, ಮಹಾಯಾಜಕರ ಅರಮನೆ ಬಿಟ್ಟಾಯಿತು, ಈಗ ಪೀಲಾತನ ಕಡೆ ಕರ್ಕೊಂಡು ಹೋದು. ಪೀಲಾತನ ಬಳಿಯಲ್ಲಿ ಕರೆದುಕೊಂಡು ಹೋಗುವಾಗ ಪೀಲಾತನ ಕೇಳುತ್ತಾನೆ, ನೀನು ಬರಬೇಕಾದ ಕ್ರಿಸ್ತನು, ನೀ ನನಗೆ ಹೇಳು. ಅಲ್ಲಿಯೂ ಹೇಳಿದೆ, ನೀನು ಹೇಳಿದಂತೆಯೇ. ಹಾಲೆಲೂಯಾ. ಯೇಸು ಅಷ್ಟು ಬೇಕಾದದಕ್ಕೆ ಉತ್ತರ ಕೊಟ್ಟರು, ನೀನು ಹೇಳಿದಂತೆಯೇ. ಅನಂತರ ಇವನನ್ನು ಈ ಪೀಲಾತನಿಗೆ, ಅವನು ರೋಮ ಅಧಿಕಾರಿಯಾದರೂ ಅವನು ಯಹೂದ ಧರ್ಮಕ್ಕೆ ಸೇರಿದವನಲ್ಲದಿದ್ದರು ಯೇಸು ನೀತಿವಂತನು ಎಂಬುದು ಅವನಿಗೆ ನಂಬಿಕೆ ಇತ್ತು. ಹಾಲೆಲೂಯಾ. ಆಮೇಲೆ ಪೀಲಾತನು ಹೆಂಗಾದರೂ ಯೇಸುವನ್ನು ಬಿಡಿಸಬೇಕು ಒಂದು ಉದ್ದೇಶಕ್ಕೆ ಎಷ್ಟೋ ವಿಷಯಗಳು ಹೇಳಿದ್ದಾರೆ. ಬರಬ್ಬನೆಂಬ ಒಬ್ಬ ದುಷ್ಕರ್ಮಿ ಅಲ್ಲಿ ಇರುವುದರಲ್ಲಿ ಎಲ್ಲರಿಗಿಂತ ಕೆಟ್ಟವನು, ಅವನನ್ನೇ ಮುಂದೆ ನಿಲ್ಲಿಸಿಕೊಂಡು ಕೇಳಿದೆ, ಅವನು ಬೇಕಾ ಯೇಸು ಬೇಕಾ? ಯಾಕೆಂದರೆ ಇಂಥ ದುಷ್ಕರ್ಮಿ ಬೇಡವೇ ಬೇಡ ಅಂತ ಹೇಳಿದರೆ ಈ ಯೇಸುವನ್ನು ರಕ್ಷಿಸ್ಬೋದಲ್ಲ ಅಂತ ಪೀಲಾತನೊಳಗಡೆ. ಪಸ್ಕದ ಹಬ್ಬದ ದಿನದಲ್ಲಿ ಕೈದಿಗಳನ್ನು ಬಿಟ್ಟು ಬಿಡುವಲ್ಲಿಕ್ಕೆ ಆ ಅಧಿಕಾರಿಗೆ ಅವರಿಗೆ ಪವರ್ ಇದೆ. ಈಗ ಸ್ವಾತಂತ್ರ್ಯ ದಿನದಲ್ಲಿ ಮತ್ತು ಇದು ರಿಪಬ್ಲಿಕ್ ದಿನದಲ್ಲಿ ಪ್ರೆಸಿಡೆಂಟಿಗೆ ಕೈದಿಗಳನ್ನು, ಜೈಲಲ್ಲಿರೋ ಕೆಲ ಕೈದಿಗಳನ್ನು ಪ್ರೆಸಿಡೆಂಟಿಗೆ ಬಿಟ್ಟು ಕೊಡಲಿಕ್ಕೆ ಅಧಿಕಾರ ಇದೆ. ದಯಾ ಅರ್ಜಿ ಕೊಡೋದು, ದಯಾ ಅರ್ಜಿ, ನನ್ನ ತಪ್ಪಾಯಿತು ಕ್ಷಮಿಸಿ, ನನ್ನ ಬಿಟ್ಟು ಬಿಡ್ರಿ ಅಂತ ಹೇಳುವಾಗ ಆ ದಯಾ ಅರ್ಜಿಯನ್ನು ಪರಿಶೀಲಿಸಿ ಅದಕ್ಕೆ ಜೈಲು ಅಧಿಕಾರಿಗಳು, ಸರ್ಕಾರ ಅಧಿಕಾರಿಗಳ ಸಪೋರ್ಟ್ ಮೇಲೆ, ಅದರದ ಬೆಂಬಲದ ಮೇಲೆ ಪ್ರೆಸಿಡೆಂಟ್ಗೆ ಕಳಿಸಿದೆ. ಪ್ರೆಸಿಡೆಂಟ್ ಹೌದು ಇವರನ್ನು ಬಿಟ್ಟು ಬಿಡ್ತೇನೆ ಎಂದ ಬಿಟ್ಟು ಬಿಡ್ಬೋದು. ಹಾಲೆಲೂಯಾ. ನಮ್ಮ ದೇಶದಲ್ಲಿ ಈಗ ಹಂಗಿದೆ. ಅದೇ ಥರ ರೋಮನ್ ಹಬ್ಬದ ದಿವಸದಲ್ಲಿ ಬಿಟ್ಟು ಬಿಡಲಿಕ್ಕಿರುವಾಗ ಪೀಲಾತನು ಏನು ಮಾಡಿದಾನೆಂದರೆ ಇವನ್ನು ಬಿಟ್ಟು ಬಿಡಬೇಕು ಅಂದರು. ಅದರ ಮಧ್ಯದಲ್ಲಿ ಪೀಲಾತನ ಪತ್ನಿಗೆ ಕನಸಿನಲ್ಲಿ ಮಾತಾಡಿ ಹೇಳಿದೆ, ಆ ನೀತಿವಂತನ ವಿಷಯದಲ್ಲಿ ನೀವು ಬಹಳ ತೊಂದರೆ ಕೊಳ್ಳಿಕೋಬೇಡ. ಮತ್ತೇನು ಸುವಾರ್ತೆ 27ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಹೇಳ್ತದೆ, ಇದಲ್ಲದೆ ಅವನು ನ್ಯಾಯಾಸನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅವನ ದೆಸೆಯಿಂದ ಈ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ಅವನ ಬಳಿಗೆ ಹೇಳಿ ಕಳುಹಿಸಿದರು. ಹಾಲೆಲೂಯಾ. ಪೀಲಾತನ ಪತ್ನಿಗೆ ದೇವರು ಕನಸಿನಲ್ಲಿ ಮಾತಾಡಿದೆ, ನಿಮ್ಮ ಯಜಮಾನರಿಗೆ ಹೇಳು, ನ್ಯಾಯಾಸನದಲ್ಲಿ ಕುಳಿತುಕೊಳ್ಳುವಾಗ ಯೇಸು ಕ್ರಿಸ್ತನ ಮೇಲೆ ಬಹಳ ಹಿಂಸೆಗೆ ನೀವು ಮನಸ್ಸು ಮಾಡಬೇಡ ಎಂದು ಹೇಳು ಎಂದು ಹೇಳಿದರು. ಇಲ್ಲಿದ್ದೀರಾ? ನಾನು ಈ ವಿಷಯದಲ್ಲಿ ಬಹಳ ನಂಬಿಕೆಯುಳ್ಳ ಮನುಷ್ಯನು. ಈ ವಿಷಯದಲ್ಲಿ ನನಗೆ ಬಹಳ ನಂಬಿಕೆಯುಳ್ಳ ಮನುಷ್ಯನು ನಾನು. ನಿಮಗೆ ಬೇಕಂದರೆ ಸ್ವೀಕರಿಸಬಹುದು, ಇಲ್ಲ ನಿಮಗೆ ನಂಬಿಕೆ ಇಲ್ಲಂದರೆ ನೀವು ಬಿಡಬಹುದು. ಎಂಥ ಅಧಿಕಾರಿಯ ಮುಂದೆಯೂ ನನಗೂ ನಿಮಗೂ ಒಂದು ವೇಳೆ ಹೋಗಲಿಕ್ಕೆ ಆಗದಿರಬಹುದು. ಆದರೆ ನನ್ನ ಮತ್ತು ನಿಮ್ಮ ವಿಷಯದಲ್ಲಿ ಈ ದೇವರು ಕನಸುಗಳಲ್ಲಿ ಮಾತಾಡುವನಾಗಿರುತ್ತಾನೆ. ಪ್ರೈಸ್ ಗಾಡ್. ಅಬ್ರಹಾಮನ ಹೆಂಡತಿಯನ್ನು ಅಬಿಮೆಲೆಕು ರಾಜ ಹಿಡ್ಕೊಂಡು ಹೋದರು. ದೇವರು ಕನಸಿನಲ್ಲಿ ಮಾತಾಡಿದ್ದಾರೆ, ನೀತಿವಂತನ ಹೆಂಡತಿಯನ್ನು ಮುಟ್ಟಬಾರದು. ಯಾರು ಅಬಿಮೆಲೆಕ ರಾಜನ ಹತ್ರ ಬಿಡಿಸಲಿಕ್ಕೆ ಹೋಗಲಿಕ್ಕೆ ಅಬ್ರಹಾಮನಿಗೆ ಆವತ್ತು ಶಕ್ತಿ ಇಲ್ಲ. ರಾಜನ ಹತ್ರ ಹೋಗಿ ಏನು ಮಾಡೋದು? ರಾಜನ ಸಿಪಾಯಿಗಳು ಬಂದು ಕೇಳುವಾಗಲೇ ಭಯಪಟ್ಟು ಹೇಳಿದೆ, ಈಕೆ ನನ್ನ ತಂಗಿ ಎಂದು ಹೇಳಿಬಿಟ್ರು, ನನ್ನ ಹೆಂಡತಿ ಎಂದು ಹೇಳಲಿಕ್ಕೆ ಧೈರ್ಯ ಇರಲಿಲ್ಲ. ಮತ್ತೆ ಹೆಂಗೆ ಹೋಗಿ ಹಿಡ್ಕೊಂಡು ಹೋಗುವಾಗ ಬಿಡಿಸ್ಕೊಂಬರೋದು. ಆದರೆ
ನೀತಿವಂದನನ ಪ್ರಾರ್ಥನೆಗೆ ಕನಸಿನಲ್ಲಿ ರಾಜನಿಗೆ ಹೇಳಿದೆ, ನೀತಿವಂದನ ಹೆಂಡತಿ ಮುಟ್ಟಬಾರದು, ಬಿಟ್ಟು ಬಿಡು, ಬೇಕಾದ ಸಮ್ಮಾನ ಕೊಟ್ಟು ಕಳಿಸು ಅಂತ ಹೇಳಿದರು. ಹಲ್ಲೆಲೂಯಾ. ರಾತ್ರಿ ಕನಸಿನಲ್ಲಿ ದೇವರು ಬೇಕಾದವರಿಗೆ ಮಾತಾಡುತ್ತಾರೆ. ನಿಮ್ಮ ಕೆಲ ವಿಷಯಗಳಲ್ಲಿ ನಿಮಗೆ ಡೈರೆಕ್ಟ್ ಹೋಗಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ನಿಮಗೆ ಅದಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಅಷ್ಟು ಬಲ ಇಲ್ಲ. ನೀವು ಕರ್ತನ ಕಡೆಗೆ ಕಂಪ್ಲೇಂಟ್ ಕೊಡುವಾಗ ಕರ್ತನು ಅವರಿಗೆ ಕನಸಿನಲ್ಲಿ ಮಾತಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಂಬಿರಿ ನೀವು. ನಾನು ಆವಾಗಲೇ ನಂಬಿದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಂಬಿಕೆಯ ವಿಷಯದಲ್ಲಿ ನಾನು ಹೇಳಿದೆ, ಯೇಸು ಕ್ರಿಸ್ತನು ಬರಬೇಕಾದ ರಕ್ಷಕನು, ಅವರು ನಮ್ಮನ್ನು ರಕ್ಷಿಸಲಿಕ್ಕೆ ಬಂದವನು, ತಿರುಗಿ ಬರುವಲಿಕ್ಕೂ ಆಗಿದ್ದಾನೆ. ಅದು ಮಾತ್ರವಲ್ಲ, ಆ ಕ್ರಿಸ್ತನ ಆ ದಂಡನೆಯಿಂದ ನಮಗೆ ಆಗಿರುವಂಥ ಆಶೀರ್ವಾದಗಳು. ಯೆಶಾಯ ಪ್ರವಾದಿಯ ಪುಸ್ತಕ 53ನೇ ಅಧ್ಯಾಯ 4 to 7 ತನಕ ಒಂದು ವಾಕ್ಯ ಭಾಗೋದೋಣ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೋಡಿ, ಇನ್ನು ನಂಬಿಕೆ ವಿಷಯ, ಈ ಕೆಲ ವಿಷಯಗಳು ಕೂಡ ಹೇಳಿಕೊಂಡು ನಾನು ಮುಗಿಸ್ತೇನೆ. ನೋಡಿ, ನಂಬಿಕೆ ವಿಷಯ ಏನಂದ, ನಿಮ್ಮಲ್ಲಿ ಒಂದು ವೇಳೆ ಹೊಸದಾಗಿ ವಿಶ್ವಾಸದಲ್ಲಿ ಇತ್ತೀಚೆಗೆ ಬರುವವರಿಗೆ ಒಂದು ಮನಸ್ಸಿನ ಚಿಂತೆ ಬರಬಹುದು, ಒಂದು ಕ್ವಶ್ಚನ್ ಬರಬಹುದು, ಯೇಸು ದೇವರಾಗಿದ್ದರೆ ಇಷ್ಟೆಲ್ಲ ಕಠಿಣ ಶಿಕ್ಷೆಗೆ ಯಾಕೆ ಬಿಟ್ಟು ಕೊಟ್ಟಿದೆ, ಯೇಸು ತಪ್ಪಿಸಿಕೊಳ್ಳಬಹುದಾಯ್ತಲ್ಲ ಎಂಬ ಒಂದು ಸಂದೇಹ ಬರಬಹುದು. ಶಿಲುಬೆಯಲ್ಲಿ ಹಾಕಿರುವ ಹಾಗೆ ಯೇಸುವಿನ ಎಡಗಡೆ ಬಲಗಡೆ 2 ಸೈಡಲ್ಲಿಯೂ ಒಂದೊಂದು ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಅದರಲ್ಲಿ ಒಬ್ಬ ದುಷ್ಕರ್ಮಿ ಕೂಡ ಕೇಳಿದ್ದಾನೆ, ನೀನು ನಿಜವಾಗಿಯೂ ದೇವರಾಗಿದ್ದರೆ ನಿನ್ನನ್ನು ರಕ್ಷಿಸು, ಆಮೇಲೆ ಶಿಲುಬೆಯಿಂದ ಇಳಿದು ಬಾ, ನಮ್ಮನ್ನು ರಕ್ಷಿಸು. ಹಲ್ಲೆಲೂಯಾ. ಒಬ್ಬ ಕಳ್ಳ ಏನು ಹೇಳ್ತಾರೆ, ನೀನು ನಿಜವಾಗಿ ದೇವರಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ, ನಿಮ್ಮನ್ನು ರಕ್ಷಿಸು, ನಮ್ಮನ್ನು ರಕ್ಷಿಸು. ಆದರೆ ಒಬ್ಬ ಕಳ್ಳ ಹೇಳಿದ್ದಾನೆ, ನಾವಾದರೂ ನ್ಯಾಯವಾದ ಶಿಕ್ಷೆ ಅನುಭವಿಸ್ತಾ ಇದೆ, ಆ ದೇವ ಪುರುಷನ ಹತ್ರ ನೀ ಹಾಗೆಯೇ ಮಾತಾಡುವುದಾ? ಅವನು ಕೇಳಿದ್ರೆ, ಆ ಕಳ್ಳನು ಕೇಳ್ತಾ ಇದ್ದಾನೆ, ಕರ್ತನೇ, ನೀ ರಾಜನಾಗಿ ಬರುವಾಗ ನನ್ನನ್ನು ಕೂಡ ನೆನೆಸಿಕೋ ಅಂತ ಹೇಳಿದ್ರು. ಮೊದಲನೇ ಕಳ್ಳನಿಗೆ ಏನು ಉತ್ತರ ಕೊಟ್ಟಿಲ್ಲ, ಆದರೆ 2ನೇ ದುಷ್ಕರ್ಮಿಗೆ ಯೇಸು ಉತ್ತರ ಕೊಟ್ಟು, ಈ ಹೊತ್ತು ನೀನು ನನ್ನ ಜೊತೆಯಲ್ಲಿ ಪರದೀಸೆಯಲ್ಲಿರುವಿ. ನೋಡಿ, ಯೇಸುವನ್ನು ನೀ ದೇವರಾದರೆ ನೀ ಹಿಂಗೆ ಮಾಡುವುದಲ್ಲ ಹೇಳಿದರೆ ದೇವರು ಉತ್ತರನೇ ಕೊಡಲ್ಲ. ಕೆಲವರು ಹೇಳ್ತಾರಲ್ಲ, ಯೇಸು ದೇವರಾದರೆ ನನಗೆ ಕಾರ್ಯ ಮಾಡಿಕೊಳ್ಳಿ ಆಮೇಲೆ ನಂಬುತ್ತೀನಿ. ದೇವರು ಹೇಳ್ತಾರೆ, ನಾನು ಮಾಡಿಕೊಟ್ಟು ನೀನು ಆಮೇಲೆ ನಂಬೋದಾದರೆ ನಿನ್ನ ನಂಬಿಕೆಯೇ ಬೇಕಾಗಿಲ್ಲ. ಆದರೆ ದೇವರೇ, ನಾನೀ ಕಷ್ಟದಲ್ಲಿದ್ದೀನಿ, ಇದು ಬಿಡಿಸಲಿಕ್ಕೆ ನೀನು ಶಕ್ತನು ಎಂದು ನಂಬುತ್ತೇನೆ, ನನಗೆ ಬಿಡುಗಡೆ ಕೊಡಿ ಎಂದು ಕೇಳಿದರೆ ಈಗಲೇ ನಿನಗೆ ಬಿಡುಗಡೆ ಆಗಲಿ ಎಂದು ಹೇಳ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ಯೇಸುವಿನ ಶಿಲುಬೆಗೆ ಹಾಕಿ ನೋಡಿ, ಅವರು ಒಬ್ಬರು ನಿಂದಿಸಿದ್ದಾರೆ, ಒಬ್ಬರು
ಆ ಶಿಲುಬೆಯಲ್ಲಿದ್ದುಕೊಂಡು ಯೇಸುವಿನ ಸಹಾಯ ಕೇಳಿದ್ದಾನೆ. ಶಿಲುಬೆಯಲ್ಲಿದ್ದುಕೊಂಡು ಯೇಸು ಒಬ್ಬರಿಗೆ ರಕ್ಷಣೆ ಕೊಟ್ಟಿದ್ದಾರೆ. ಹಾಲೆಲೂಯ, ದೇವರಿಗೆ ಸ್ತೋತ್ರ. ಹಾಗಾದರೆ ಈ ಮರಣದಂಡನೆ ವಿಧಿಸಿ ಯೇಸುವಿಗೆ ಈ 40 ಏಟುಗಳಲ್ಲಿ ಒಂದು ಕಡಿಮೆ 40 ಏಟು ಅಂದರೆ 39 ಏಟು, ಈ ಪೆಟ್ಟುಗಳು, ಈ ಶರೀರದಲ್ಲಿ ಗಾಯಗಳು ಮತ್ತು ಮರಣದಂಡನೆ, ಈ ಶಿಕ್ಷೆಗಳು ಏನಕ್ಕೆಂಬುದನ್ನು ಗಮನಿಸಿಕೊಂಡು ನಾವು ಮುಗಿಸಿಕೊಳ್ಳೋಣ. ಅಲ್ಲಿ ನೋಡುವಾಗ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಷ್ಟಗಳೇ ಹೌದು. ಯೇಸು ನಿಜವಾದ ದೇವರ ಎಂಬುದನ್ನು ಮಹಾಯಾಜಕರು ಕೇಳುವಾಗ ಕರ್ತನು ಸ್ಪಷ್ಟವಾಗಿ ಹೇಳಿದೆ, ಹೌದು ನೀನೇ ಹೇಳಿದೆ, ನಾನು ಪರಲೋಕದಲ್ಲಿ ಇರುತ್ತೇನೆ ಮತ್ತು ತಿರುಗಿ ಬರುವುದನ್ನು ನೀ ಕಾಣುತ್ತೇನೆ ಎಂದು ಹೇಳಿದರು. ಹಾಗೆ ಹೇಳಿದರೂ ಯೇಸು ಮಹಾಯಾಜಕನ ಮತ್ತು ಪರಿಸೇಯರ ಶಾಸ್ತ್ರಿಗಳ ಆ ಒತ್ತಾಯದಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕಲಿಕ್ಕೆ ಒತ್ತಾಯ ಮಾಡುವಾಗಲೂ ಪೀಲಾತನು ಬಿಟ್ಟು ಬಿಡಲಿಕ್ಕೆ ಮನಸ್ಸು ಮಾಡಿದರು. ಆ ಪೀಲಾತನ ಪತ್ನಿಗೆ ದೇವರು ಹೇಳಿದೆ, ತುಂಬ ಸೂಕ್ಷ್ಮವಾಗಿ ನೋಡಿಕೊಳ್ಳಿ ಎಂದು ಹೇಳಿದೆ. ಅದು ಬಿಟ್ಟು ಬಿಡಲಿಕ್ಕೆ ನೋಡಿದರು, ಆದರೂ ಬಿಡಲಿಲ್ಲ. ಯಾಕೆ ಬಿಟ್ಟಿಲ್ಲ? ಯಾಕೆ ಇಷ್ಟು ಹಿಂಸೆ? ಯಾಕೆ ಈ ಮರಣ? ನೋಡಿ, ಒಂದು ಶಿಲುಬೆಯಲ್ಲಿರುವಂಥ ಕಳ್ಳನು ಕೂಡ ಕೇಳ್ತಾನೆ, ನೀ ದೇವರಾದರೆ ನಿಮ್ಮನ್ನು ರಕ್ಷಿಸಬಹುದಲ್ಲ ಎಂದು ಹೇಳುವಾಗಲೂ ಯೇಸು ಆ ರೀತಿಯಲ್ಲಿ ಅವನ ಸವಾಲಕ್ಕೆ ಉತ್ತರ ಕೊಡಲಿಲ್ಲ. ಯಾಕಂದರೆ ಆತನ ಬಾಸುಂಡಗಳಿಂದಲೇ ನಮಗೆ ಸುಖ ಆಗೋದು. ಹಾಲೆಲೂಯಾ. ನೋಡಿ, ಕೆಲ ವಿಚಾರಗಳು. ಒಂದು, ಸಂಕಷ್ಟಗಳು ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅದನ್ನು ಅನುಭವಿಸಿದರು, ಅದನ್ನು ಹೊತ್ತ ಹೊರೆಯು ನಮ್ಮ ಸಂಕಷ್ಟಗಳೇ. ನೋಡಿ, ಯೇಸು ಅನುಭವಿಸಿದ ಕಷ್ಟಗಳು ನಮ್ಮ ಕಷ್ಟ ನೀಗಲಿಕ್ಕೆ. ಇಲ್ಲಿದ್ದೀರಾ? ಯೇಸು ಹೊತ್ತ ಹೊರೆ, ಆ ಶಿಲುಬೆ ಹೊತ್ತಲ್ಲ, ಆ ಶಿಲುಬೆ ಹೊತ್ತಿದ್ದು ಏನಕ್ಕಾಗಿ? ನಮ್ಮ ಹೊರೆಯನ್ನು ಹೊತ್ತಿದ್ದಾರೆ, ನಮ್ಮ ಭಾರವನ್ನು ಹೊತ್ತಿದ್ದಾರೆ. ಇಂಗ್ಲೀಷಲ್ಲಿ ಹೇಳಿದರೆ ನಿಮ್ಮದು ಟೆನ್ಷನ್ ಹೊತ್ತಿದ್ದಾರೆ. ಯಾರಾದರೂ ನನ್ನ ಟೆನ್ಷನಿಂದಲೇ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಎಂದು ಹೇಳಿದರೆ ಯೇಸುವಿನ ಪಾದಕ್ಕೆ ಬನ್ನಿ, ಅವರು ನಮ್ಮ ಟೆನ್ಷನ್ ಹೊತ್ತಿದ್ದಾರೆ. ಅದನ್ನು ಹೊತ್ತ ಹೊರೆಯು ನಮ್ಮ ಸಂಕಷ್ಟಗಳೇ ಹೌದು. ಆಮೇನಿಂದೇಳಿ ಸ್ವೀಕರಿಸಿದರೆ ಇವತ್ತು ನಿಮಗೆ ಶುಭ ಶುಕ್ರವಾರ. ಡಿಪ್ರೆಷನ್ಗೆ ಹೋಗುವಂಥವರು ಕೆಲವರು ಹೇಳ್ತಾರೆ, ತುಂಬ ಡಿಪ್ರೆಷನು, ನನಗೆ ಭಯ ಆಗ್ತಾ ಇದೆ, ನನಗೆ ಧೈರ್ಯ ಸಾಕಾಗ್ತಾ ಇಲ್ಲ, ನನಗೇನೇನೋ ಅನಿಸ್ಕೊಳ್ತಾ ಇದೆ ಎಂದು ಹೇಳಿದರೆ ಆ ಥರ ಡಿಪ್ರೆಷನಲ್ಲಿ ಇರುವ, ಆ ಥರ ಸಂಕಷ್ಟಗಳಲ್ಲಿ ಇರುವವರಿಗಾಗಿ ಯೇಸು ಕಷ್ಟ ಅನುಭವಿಸಿದ್ದಾರೆ. ನೋಡಿ, ಎರಡನೇದು, ನಮ್ಮ ಅಪರಾಧಗಳ ದೆಸೆಯಿಂದ ಯೇಸು ಜಜ್ಜಲ್ಪಟ್ಟನು, ನಮ್ಮ ದ್ರೋಹಗಳ ದೆಸೆಯಿಂದ ಅವನು ಕುಗ್ಗಿಸಲ್ಪಟ್ಟನು. ನನ್ನ ನಿಮ್ಮ ಅಪರಾಧಗಳಿಗೂ ದ್ರೋಹಗಳಿಗೂ ಯೇಸು ಬಲಿಯಾಗಿದ್ದಾರೆ. ನಮ್ಮ ಪಾಪಗಳಿಗೆ ಪರಿಹಾರವಾಯಿತು. ಮತ್ತೆ ಮಾಡದಿದ್ರೆ ಸಾಕು. ಇವತ್ತು ಹೊಸದಾಗಿ ಬಂದವರು ಯಾರಾದರೂ ಇದ್ದಾರೆ, ಇಲ್ಲ ಇನ್ನು ಹಳೆಯವರಾದರೂ ಕೂಡ ನನ್ನ ಪಾಪ ಪರಿಹಾರ ಆಯಿತು ಅಂತ ಡೌಟ್ ಇದ್ದಾರೆ, ಇವತ್ತು ಯೇಸು ಜಡಿಯಲ್ಪಟ್ಟಿರೋದು ನಮ್ಮ ಪಾಪಗಳ ಪರಿಹಾರಕ್ಕಾಗಿ. ಏಸಪ್ಪ, ನನ್ನ ತಪ್ಪುಗಳು ಕ್ಷಮಿಸು, ನೀ ನನಗಾಗಿ ಬಲಿಯಾಗಿದ್ದನ್ನು ನಾನು ನಂಬುತ್ತೇನೆ, ನಾನು ಅದನ್ನು ಅಂಗೀಕರಿಸುತ್ತೇನೆ, ನನ್ನ ಸಕಲ ಪಾಪಗಳು ದ್ರೋಹಗಳು ಕ್ಷಮಿಸಿರಿ ಅಂತ ಹೇಳಿದರೆ ಇವತ್ತು ಅದು ಕ್ಷಮಾಪಣೆಯಾಗಿ ಶುಭ ಶುಕ್ರವಾರ ಆಗುತ್ತಾ ಇದೆ. ಒಂದು ಕ್ಷೇಮಕ್ಕಾಗಿ ದಂಡನೆ ಅನುಭವಿಸಿದರು. ಆ ದಂಡನೆಯಿಂದ ಬಂದ ಆತನ ಬಾಸುಂಡಗಳಿಂದ ನಮಗೆ ಸುಖವಾಯಿತು. ಬೇಡ, ಫ್ರೀಯಾಗಿ. ಇನ್ನೂ ಯಾರು ನನಗೆ ಬೆನ್ನು ನೋವು, ಸೊಂಡೆ ನೋವು, ಮಂಡಿ ನೋವು,
ನನಗೆ ಕಾಲು ಕೈ ನೋವು ಬಾಧ ಇರುವರು ಇವತ್ತು ತಿಳ್ಕೊಳ್ಳಿ, ನಿಮಗೆ ಸುಕ್ಷೇಮ ಉಂಟು ಮಾಡಲಿಕ್ಕೆ ಯೇಸು ಬಲಿಯಾಗಿ ಆಯಿತು. ನೀವು ಅದನ್ನು ನಂಬಿ ಸ್ವೀಕರಿಸು. ನಮ್ಮ ಮೇಲೆ ಎಷ್ಟು ಪ್ರೀತಿ ನೋಡು. ಅದೇ ಪ್ರಾರಂಭದಲ್ಲಿ ನಾವು ಹೇಳಿದೆ, ನಮ್ಮ ಮೇಲೆ ಕರ್ತನ ಅಷ್ಟು ಪ್ರೀತಿ ತೋರಿರುವಾಗ ಆ ಪ್ರೀತಿಗೆ ತಕ್ಕ ತಿರುಗಿ ನಾವು ಪ್ರೀತಿಸು. ಆತನ ಬಾಸುಂಡಗಳಿಂದ ನಮಗೆ ಸುಖವಾಗಿದೆ. ಅವರು ತಪ್ಪು ಮಾಡಿದಕ್ಕಲ್ಲ, ಅವರು ಶಿಕ್ಷೆಗೆ ಪಾತ್ರರಾಗಿದ್ದಕ್ಕೂ ಅಲ್ಲ, ನಮ್ಮೆಲ್ಲರ ಪಾಪ ಅವರು ಹೊತ್ತುಕೊಂಡರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸಕಲ ಕಷ್ಟಗಳಿಂದ ಬಿಡುಗಡೆ, ಪಾಪಗಳಿಂದ ಬಿಡುಗಡೆ, ಗಾಯಗಳಿಂದ ಬಿಡುಗಡೆ ಮತ್ತು ಸುಕ್ಷೇಮ ಮತ್ತು ನಿತ್ಯ ಜೀವ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಚರ್ಚಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ನಾವು ಸ್ವಸ್ಥವಾಗಿದೆ ಎಂದು ನಾವು ಸಾಕ್ಷಿ ಹೇಳುವುದಾಗಿದ್ದರೆ ಆ ಸ್ವಸ್ಥತೆ ಹೊಂದಿಕೊಳ್ಳಲಿಕ್ಕೆ ಕರ್ತನು ಬೆಲೆ ಕೆಟ್ಟಿದ್ದಾರೆ. ಈಗ ನಾವು ಬಂದು ಸೇವಕರಿಗೆ ಹೇಳಿದೆ, ನೀವು ರೋಗಿಗಳ ಮೇಲೆ ಕೈ ಇಟ್ಟಿದ್ರೆ ಅವರು ಸ್ವಸ್ಥರಾಗೋದು. ಸೇವಕರೆಲ್ಲ ಸ್ವಸ್ಥ ಕೊಡಿಸಿರೋದು, ರೋಗಿಗಳ ಮೇಲೆ ಕೈ ಇಟ್ಟಿದ್ದಾರಷ್ಟೇ. ಸ್ವಸ್ಥ ಕೊಟ್ಟದು ಕರ್ತನು. ಆ ಕರ್ತನು ಸ್ವಸ್ಥತೆ ಕೊಡಲಿಕ್ಕಾಗಿ ಕರ್ತನು ಅನುಭವಿಸಿರುವ ಆ ತ್ಯಾಗ, ಅದು ನೆನೆಸಿ ನಾವು ಸ್ತೋತ್ರ ಮಾಡುವಾಗ, ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಕುಳಿದುಕೊಂಡಿರುವಂಥ ಒಬ್ಬರು ಕೂಡ ಯಾವ ವಿಷಯದಲ್ಲಿ ಕೊರತೆಯಲ್ಲಿರಲಿಕ್ಕೆ ದೇವರು ಬಿಡಲ್ಲ. ನಾವಿದನ್ನು ಸರಿಯಾಗಿ ಅರ್ಥ ಮಾಡಿ, ಸರಿಯಾಗಿ ಹಿಂಬಾಲಿಸಿ, ಸರಿಯಾಗಿ ಆತನ ಆಜ್ಞೆ ಅನುಸರಿಸಿ ನಡೆಯುವುದಾದರೆ ಇಲ್ಲಿ ಒಬ್ಬರು ಕೂಡ ಕೊರತೆಯಲ್ಲಿ ಇರಲ್ಲ. ಆದರೆ ನೀವು ಕೊರತೆಯಲ್ಲಿ ಇದ್ದಿದ್ದರೆ ನಿಮಗೆ ಪ್ರಮೋಷನ್ಗೊಳ್ಳಲಿಕ್ಕೆ ಸ್ವಲ್ಪ ಕಾಲದ ಕೊರತೆ ಇರುತ್ತದೆ, ಅದು ಜಾಸ್ತಿ ಇರಲ್ಲ. ಮನುಷ್ಯನಿಗೆ ಬರುವ ಶೋಧನೆ ಹೊರತು ಮತ್ತೇನು ಬರಗೊಡಿಸದೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ಕೊಡ್ತಾನೆ. ಸ್ವಲ್ಪ ಕಾಲಕ್ಕಿರುತ್ತದೆ. ಆದರೆ ವರ್ಷಗಟ್ಟಲೆ ಕಷ್ಟ ಇದ್ದರೆ ಎಲ್ಲಾದರೂ ನಾನು ದಾರಿ ತಪ್ಪಿ ಇನ್ನೂ ನಡೀತಾ ಇದೆ ಅಂತ ಪರೀಕ್ಷಿಸಬೇಕು. ಕಾಲಗಳಾಗಿ ಕಷ್ಟ ತೀರ್ತಾ ಇಲ್ಲದಿದ್ದರೆ ನಿಮ್ಮ ರೂಟ್ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು. ಆದರೆ ನಿಮ್ಮ ರೂಟ್ ಸರಿ ಇದ್ದರೂ ನಿಮಗೆ ಸಮಸ್ಯೆ ಇದ್ದರೆ ಅದು ಅತಿ ಬೇಗನೆ ನೀಗೋದು. ಅದು ಪರೀಕ್ಷೆ ಮಾಡಿ ನಿಮಗೆ ಪ್ರಮೋಷನ್ ಕೊಡಲಿಕ್ಕಿರುತ್ತೆ. ಈ ವಚನ ಸತ್ಯ ಎಂಬುದನ್ನು ನೀ ನಂಬಿರಿ. ಒಂದು ವಿಷಯ ಕೂಡ ಹೇಳಿದರೆ ಮುಗಿತೇನೆ. ಕೊಲೋಸ್ಸೆಯ ಪತ್ರಿಕೆ ನೋಡಿ, ಇದರದ್ದು 2ನೇ ಅಧ್ಯಾಯ 14-15. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಹಲ್ಲೆಲೂಯಾ. ನಮ್ಮ ನಂಬಿಕೆಯ ಕೊನೆಯ ಫಲವಾಗಿರುವುದು ಈ ಸಮಾಧಾನ ಸಿಕ್ಕಿದರು, ಈ ಸ್ವಸ್ಥತೆ ಸಿಕ್ಕಿದರು, ಈ ಬಿಡುಗಡೆ ಸಿಕ್ಕಿದರು, ಈ ಸಂತೋಷ ಸಿಕ್ಕಿದರು. ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ನನ್ನ ಕರ್ತನು ಆಕಾಶ ಮೇಘಗಳಲ್ಲಿ ಬರುವಾಗ ಅವರು ವಿಶ್ರಾಂತಿಯಲ್ಲಿ ಸೇರಿಸುವನು. ಅದಕ್ಕೆ ಹೀಗೆ ತಡೆಯಾಗಿರುವುದು ನೋಡಿ, ಇಲ್ಲಿ ಹೇಳ್ತಾ ಇದೆ. ಏನು ತಡೆಯಾಗಿರುವುದು? ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣ ಮಾಡಿದಂತ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆ ಮೇಲೆ ಜಡಿದು ಇಲ್ಲದೊಂದಾಗಿ ಮಾಡಿದನು. ನೀವು ರೋಗ ಸೌಖ್ಯ ಆಗಿದರು, ಕಷ್ಟ ತೀರಿದರು, ಜೀವನದಲ್ಲಿ ಅಭಿವೃದ್ಧಿ ಬಂದರು, ಈ ಭೂಮಿಯಲ್ಲಿ ಎಷ್ಟೆಲ್ಲ ಉನ್ನತ ಸ್ಥಿತಿಗೆ ಹೋದರು, ನಮ್ಮ ಆತ್ಮ ಸ್ವರ್ಗಕ್ಕೆ ಹೋಗಿಲ್ಲದಿದ್ದರೆ ಪ್ರಯೋಜನ ಇದೆಯಾ? ಪ್ರಯೋಜನ ಇದೆಯಾ? ಪ್ರಿಯರೇ, ನಮಗೆ ಸುಕ್ಷೇಮ ಆಗಿದರು, ನಮಗೆ ಬಾಸುಂಡಗಳಿಂದ ಗುಣವಾಗಿದ್ದರು, ನಮಗೆ ಎಷ್ಟು ಅಭಿವೃದ್ಧಿಯಾಗಿದ್ದರು, ನಾವೆಷ್ಟೆಲ್ಲ ಮೇಲೆ ಬಂದಿದ್ದರು, ನಮ್ಮ ಅಪರಾಧಗಳು ಎತ್ತಿ ತೋರಿಸಿದರೆ
ಅವರ ಮುಂಚೆ ನಿಲ್ಲಲಿಕ್ಕಿಲ್ಲ. ಆದರೆ ನಮ್ಮ ಯೇಸಪ್ಪ ಮಾಡಿದ ದೊಡ್ಡ ಕಾರ್ಯ ಎಂಬುದು ನೀವು ಇದುವರೆ ಹೇಳಿದೆಲ್ಲ ಮರ್ತೋದ್ರು, ಈ ಮಾತು ಮರ್ತು ಹೋಗಬಾರ್ದು. ದೋಷಾರೋಪಣ ಪಟ್ಟಿಯನ್ನು, ಅಪರಾಧವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆ ಮೇಲೆ ಜಡಿದು ಇಲ್ಲದೆ ಮಾಡಿದ್ದಾರೆ. ಅದು ಕೆಡಿಸಿ, ಫಸ್ಟು ಅದನ್ನು ಕೆಡಿಸಿ ಆಮೇಲೆ ಶಿಲುಬೆ ಮೇಲೆ ಜಡಿದು ಇಲ್ಲದೆ ಮಾಡಿದ್ದಾರೆ. ಇದೇ ಎಲ್ಲದಕ್ಕಿಂತ ದೊಡ್ಡ ಸೌಭಾಗ್ಯ. ಲಾಸ್ಟ್ ಹಿಂದೆ ಕೂತ್ಕೊಂಡವರೆಲ್ಲ ಗಮನಿಸಿ, ನಮ್ಮ ಮೇಲೆ ದೋಷಾರೋಪಣವಾಗಿರುವಂಥ ಪತ್ರ ಕೆಡಿಸಿ ಇಲ್ಲದೆ ಮಾಡಿದ್ದಾರೆ ಮಕ್ಕಳೇ. ಅದರಿಂದಲೇ ನೀವು ಇವತ್ತು ತಲೆ ಎತ್ತಿ ನಡೆಯೋದು. ದೇವರು ಕ್ಷಮಿಸದ್ರಿಂದಲೇ. ಹಾಲೆಲೂಯಾ. ಎತ್ತಿ ನಮ್ಮನ್ನು ಆಮೇಲೆ ಏನು ಮಾಡಿದ್ದಾರೆ, ಅದನ್ನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಯಾರು? ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರಾಗಿ ಮಾಡಿದ್ದಾರೆ. ದೊರೆತನವನ್ನು ಅಧಿಕಾರಿಗಳನ್ನು ನಮ್ಮ ಮೇಲೆ ಕಂಪ್ಲೇಂಟ್ ಎಲ್ಲ ಎತ್ಕೊಂಡು ಹೋಗಿ ಪೊಲೀಸು ತನಿಖೆ ಮಾಡಿ ಜೈಲಿಗೆ ಹಾಕೋದನ್ನು ದೇವ್ರು ಏನು ಮಾಡಿದ್ದಾರೆ? ದೇವ್ರು ಹೇಳ್ತಾರೆ, ನಾನೇ ಕ್ಷಮಿಸಿದೆ ಅಂತ ಹೇಳ್ಬಿಟ್ರಂದೆ. ಇದಕ್ಕಿಂತ ದೊಡ್ಡದು ಏನಿದೆ? ಆ ದೊರೆತನವನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಶಿಲುಬೆ ಮೇಲೆ ಜಡಿದು ನಮ್ಮನ್ನು ಏನು ಮಾಡ್ತಾರೆ? ನಮ್ಮ ಶತ್ರುವಾಗಿರುವ ಸೈತಾನನ ಮುಂದೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವಳನ್ನಾಗಿ ಮೆರೆಸುತ್ತಾ ಮಾಡಿದ್ದಾರೆ. ಮೆರೆಸುವುದು ಅಂತ ಹೇಳಿದ್ರೆ ಅರ್ಥ ಪಾಪ ಎಲ್ಲ ಹೋಗಿ ನಾನು ಒಳ್ಳೆಯ ಶುದ್ಧನು, ನಾನು ಒಳ್ಳೆಯವನು, ಒಳ್ಳೆಯವಳು ಎಂದು ನಾವು ಜಾಳಿಯಾಗಿ ತಿರುಗಾಡುವಂತೆ ಮಾಡಿದ್ದಾರೆ ಎಂದು. ಎಂಥ ಪ್ರಾಣಿಗಳು ದೇವರು ಮಾಡಿದ್ದಾರೆ ಎಂದು ನೋಡಿ. ದೋಷಾರೋಪಣ ಪಟ್ಟಿ ಜಡಿದು ಕೆಡಿಸಿ ಶಿಲುಬೆ ಮೇಲೆ ಜಡಿದು ಇಲ್ಲದೆ ಮಾಡಿ ಆಮೇಲೆ ಪ್ರಭುತ್ವಗಳನ್ನು ದೊರೆತನವನ್ನು, ಆದರೆ ಸೈತಾನನು ನೋಡಿ ಯೋಬನ ಮೇಲೆ ದೂರ ಹೇಳಿಕೊಂಡು ಹೋದ ಥರ ನಮ್ಮ ಮೇಲೆ ಇವನು 10 ವರ್ಷ ಮುಂಚೆ ಹಂಗೆ ಮಾಡ್ದಾನೆ, 4 ತಿಂಗಳು ಮುಂಚೆ ಹಿಂಗೆ ಮಾಡ್ದಾನೆ, ಮೊನ್ನೆ ಹಿಂಗೆ ಮಾಡ್ದಾನೆ ಅಂತೆಲ್ಲ ಸೈತಾನ ಎತ್ಕೊಂಡು ಹೋಗುವಾಗ ಸ್ವಾಮಿ ಹೇಳ್ತಾರೆ, ನಾನು ಅದೆಲ್ಲ ನಿರಾಯುಧರಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು. ಆದ್ದರಿಂದಲೇ ನಾನು ನೀವು ಈ ಅನಾಪತ್ತುಗಳಿಂದಲೂ ಈ ಆಪತ್ತುಗಳಿಂದಲೂ ತೊಂದರೆಗಳಿಂದೆಲ್ಲ ತಪ್ಪಿಸಿ ಕಾಪಾಡ್ತಾ ಇರೋದು. ಇಲ್ಲ ನಮ್ಮ ಒಳ್ಳೆ ಕರೆಗಳಿಂದಲ್ಲ, ನಮ್ಮ ಪುಣ್ಯಕರೆಗಳಿಂದಲ್ಲ. ನಮ್ಮ ಪುಣ್ಯಕರೆಗಳು ನೋಡಿದಲ್ಲಿ ಈಗಲೂ ತೀಟೆನೇ ನಾವು ಮಾಡೋದು. ನಾನು ನೀವು ಕೋಪ ಮಾಡಬೇಡ, ನಾನು ಸುಮ್ಮನೆ ಇರ್ತೀಯ, ನಾನು ಕೋಪ ಮಾಡೋದು. ನೀವು ಕರೆಕ್ಟಾಗಿ ನಡ್ಕೊಂಡು ನೀವು ಮಾಡ್ದ, ನೀವು ಮಾಡಲ್ಲ, ನಾನು ಮಾಡಲ್ಲ. ಆದರೂ ದೇವರು ಆವತ್ತು ಜಡಿದು ಶಿಲುಬೆಯಲ್ಲಿ ಜಡಿದು ಇಲ್ಲದ ಮಾಡೋದಕ್ಕೆ ನಾನು ನೀವು ಉಳಿದಿದೆ. ಬೇಡ, ನಾನು ನೀವು ಇವತ್ತು ಈ ರೀತಿಯಾದ ಸಂತೋಷ ಅನುಭವಿಸಲಿಕ್ಕೆ, ಹೀಗೆ ಮೆರೆಸುತ್ತಾ ಬದುಕಲಿಕ್ಕೆ ನಮ್ಮ ಕರ್ತನು ಆವತ್ತು ಅನುಭವಿಸಿರುವ ಆ ತ್ಯಾಗವೇ ಕಾರಣ. ಅದು ನೆನೆಸಿ 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 ಅವರನ್ನು ಸ್ತುತಿಸು. ದುಃಖ ಪಡಬೇಡ, ಚಿಂತೆಯಲ್ಲಿರಬೇಡ, ಸ್ತುತಿಸಿದರೆ ಸಾಕು. ದೇವರೇ, ನನ್ನನ್ನು ನೀವು ಪಾಪಗಳು ಲೆಕ್ಕಿಸಿ ತೋರಿಸದೆ, ನನ್ನ ಅಪರಾಧಗಳು ಲೆಕ್ಕ ಮಾಡಿ ತೋರಿಸದೆ, ನನ್ನ ಅಪರಾಧಗಳ ದಸಿಂದ ನೀ ಜಜ್ಜಿ ಜಡೆದು ನಿನ್ನ ಗಾಯಗಳಿಂದ ಆ ಬಾಸುಂಡಗಳೆಲ್ಲ ಮೈಯಲ್ಲೆಲ್ಲ ಗಾಯವಾಗಿ ನಿನ್ನ ಬಾಸುಂಡಗಳಿಂದ ಸುಖವಾಗಿ ನಾನು ಇವತ್ತು ಮೆರೆಸುತ್ತಾ ಬಾಳುತ್ತೇನೆ. ನಮಗೆ ಬೇಕಾದದೆಲ್ಲವನ್ನು ಕರ್ತನು ಏನು ಮಾಡಿದ್ದಾರೆ? ಮಾಡಿಕೊಟ್ಟಿದ್ದಾರೆ. ಎಲ್ಲ ಮಾಡಿ ಮುಗಿಸಿ ತನ್ನ ರಕ್ತದಿಂದ ಪವಿತ್ರಪಡಿಸಿ ಆಯಿತು. ಆ ಪವಿತ್ರಪಡಿಸಿದ ವಾಕ್ಯಗಳು ನೀ ಕೇಳಿ ಆಯಿತು. ಈ ಪವಿತ್ರಪಡಿಸಿ ಯೇಸು ಮಾಡಬೇಕಾದೆಲ್ಲ ಮುಗಿಸಿ ಸ್ವಾಮಿ ಲಾಸ್ಟ್ ಒಂದು ಮಾತು ಹೇಳಿದೆ, ಎಲ್ಲವೂ ನೆರವೇರಿತು. ಈ ಮಾತು ಹೇಳಿ ಮುಗಿಸಿದೆ. ಈ ಮಾತು ಹೇಳಿ ಮುಗಿಸಿದ ಯೇಸು ನಮ್ಮನ್ನು ಪರಿಶುದ್ಧಪಡಿಸಲಿಕ್ಕೆ ಮಾರ್ಗ ತೋರಿಸಿಕೊಟ್ಟಾಯಿತು.
ಇನ್ನು ಅವರ ನಿಮಿತ್ತ ಉಂಟಾಗೋ ನಿಂದೆಗಳೋ ಹಿಂಸೆಗಳೋ ಕಷ್ಟಗಳೋ ಅನುಭವಿಸಿಕೊಂಡು ಅವರ ಹಿಂಬಾಲಿಸ್ಕೊಂಡು ಹೋಗು. ಇದು ನಮ್ಮ ಡ್ಯೂಟಿ. ಇಲ್ಲ, ನನಗೆ ಹಿಂಸೆ ಅನುಭವಿಸ್ಲಿಕ್ಕಾಗಲ್ಲ, ನನಗೆ ಕಷ್ಟ ಅನುಭವಿಸ್ಲಿಕ್ಕಾಗಲ್ಲ, ನನಗೆ ತ್ಯಾಗ ಮಾಡಲಿಕ್ಕಾಗಲ್ಲ, ನನಗೆ ನಿಂದೆಗಳು ತಿರಸ್ಕಾರ ಮಾಡಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆದರೆ ಕ್ರಿಸ್ತನ ಶಿಲುಬೆಯಿಂದ ಬರುವಂಥ ಆ ಸೌಭಾಗ್ಯಗಳು ಹೊಂದಿಕೊಳ್ಳಿಕ್ಕಾಗಲ್ಲ. ಆದರೆ ನಾವು ವಾಕ್ಯ ನಮಗೆ ಹೇಳ್ತಾ ಇದೆ, ಮಕ್ಕಳೇ, ಯೇಸು ಇಷ್ಟೆಲ್ಲ ತ್ಯಾಗ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ನಮಗಾಗಿ ಯಜ್ಞವಾಗಿ ಅರ್ಪಿಸಲ್ಪಟ್ಟು ಅವರದೆಲ್ಲ ಮಾಡಿ ಆಯಿತು. ನಾವು ಅವರ ಹಿಂದೆ ಹೋದರೆ ಸಾಕು, ಅಷ್ಟೇ ಸಾಕು. ಆ ಹಿಂದೆ ಹೋಗುವುದರಲ್ಲಿ ಕೆಲ ನಿಂದೆಗಳು ಬರ್ಬೋದು, ಕೆಲ ತಿರಸ್ಕಾರ ಬರ್ಬೋದು, ಕೆಲ ಕಷ್ಟ ಬರ್ಬೋದು. ಹೇಳ್ತಾ ಇದ್ದಾರೆ, ಅಷ್ಟು ಸಹಿಸಿಕೊಂಡು ಪಾಳೆಯದ ಆಚೆ ಕಡೆ ಬನ್ನಿರಿ. ಹಲ್ಲೆಲೂಯಾ. ಎದ್ದು ನಿಂತುಕೊಳ್ಳೋಣ, ದೇವರ ಸನ್ನಿಧಿಯಲ್ಲಿ ಕೇಳಿಕೊಳ್ಳೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆಯೂ ಈ ಹೊತ್ತು ನಾಳೆಯೂ ಅನನ್ಯನಾಗಿರುವ ದೇವರೇ, ನಿಮಗೆ ಸ್ತುತಿಗನ ಮಹಿಮೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಈಗೋ ಕರ್ತನೇ, ಆದನ ಬಾಸುಂಡಗಳಿಂದ ನಮಗೆ ಸುಖವಾಗಿದ್ದು ಆದನು ಹೊತ್ತ ಹೊರೆಯು ನಮ್ಮ ಸಂಕಷ್ಟಗಳೇ ಹೌದು. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರೇ, ನೀವು ನಮ್ಮ ಮೇಲಿರುವ ಪ್ರೀತಿ ತೋರಿಸುತ್ತೀರಾ. ಯೇಸುವೇ, ನಿಮಗಾಗಿ ಜೀವಿಸಲಿಕ್ಕೆ ಸಮರ್ಪಿಸುತ್ತೇನೆ. ಇನ್ನು ಜೀವಿಸುವುದು ನಾನಲ್ಲ, ಯೇಸು ನನ್ನಲ್ಲಿ ಜೀವಿಸಲಿ. ನನ್ನ ಸ್ವಂತ ಇಚ್ಛೆ ಪ್ರಕಾರ ಬಿಡಬೇಡ ಸ್ವಾಮಿ. ನನ್ನ ಸ್ವಂತ ಬುದ್ಧಿಯಿಂದ ಬಿಟ್ಟು ಕೊಡಬೇಡ. ನನ್ನ ಸ್ವಂತ ಮಾರ್ಗದಲ್ಲಿ ನನ್ನನ್ನು ಬಿಟ್ಟು ಕೊಡಬೇಡ. ಯೇಸುವೇ, ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸು, ನಿನ್ನ ದಾರಿಯಲ್ಲಿ ನಡೆಸು. ನಾನು ಸ್ವಾರ್ಥಿಯಾಗಿ ಹೋಗಲಿಕ್ಕೆ ಬಿಟ್ಟು ಕೊಡಬೇಡ. ನನ್ನ ಸಂತೋಷಕ್ಕೆ ಮಾತ್ರ ಹುಡುಕಿ ಹೋಗಲಿಕ್ಕೆ ಬಿಟ್ಟು ಕೊಡಬೇಡ. ನಿನಗಾಗಿ ಜೀವಿಸುತ್ತೇನೆ, ನಿನಗಾಗಿ ಸಮರ್ಪಿಸುತ್ತೇನೆ. ಕರ್ತನೇ, ಈ ಶುಭ ಶುಕ್ರವಾರದಲ್ಲಿ ಬಂದ ಮಕ್ಕಳೆಲ್ಲರನ್ನು ನಿನ್ನ ಮುಂದೆ ಕೊಟ್ಟು ಪ್ರಾರ್ಥಿಸುತ್ತೇನೆ. ಇವರ ಜೀವನಗಳು ನಿಮ್ಮ ಕೈಯಲ್ಲಿ ಸುರಕ್ಷಿತವಾಗಲಿ. ಶತ್ರುವಿನ ಕೈಗಳಲ್ಲಿ ಇವರು ಸಿಕ್ಕಾಕದಿರಲಿ. ಸೈತಾನನ ಕೈಗಳಲ್ಲಿ ಇವರು ಬಿದ್ದು ಹೋಗದಿರಲಿ. ಯೇಸುವೇ, ನೀವು ಸುರಿದ ರಕ್ತದಿಂದ ಇವರ ಪಾಪಗಳು ಕ್ಷಮಿಸಲ್ಪಡಲಿ. ಇವರ ಶಾಪಗಳು ಆ ಮುಳ್ಳು ಕಿರೀಟಗಳಿಂದ, ಶಾಪವಾದ ಮುಳ್ಳಿನಿಂದ ದೇವರ ಶಾಪ ನೀಗಿ ಹೋಗಲಿ. ನೀ ಹೊತ್ತ ಹೊರೆಯು ಆ ಭಾರವಾದ ಶಿಲುಬೆ ಹೊತ್ತದರಿಂದ ಇವರ ಭಾರ ನೀಗಿ ಹೋಗಲಿ. ನಿಜವಾದ ಬಿಡುಗಡೆ ಹೊಂದಿ, ನಿಜವಾದ ರಕ್ಷಣೆ ಹೊಂದಿ ದೇವರ ನಿತ್ಯ ಜೀವಕ್ಕಾಗಿ ತವಕಪಟ್ಟು ಜೀವಿಸುವಂತೆ ಕೃಪೆ ನೀಡಪ್ಪ. ನೀವು ಆಕಾಶ ಮೇಘಗಳಲ್ಲಿ ಬರುವಾಗ ರೆಪ್ಪೆ ಬಡಿಯೋ ಸ್ಥಳಗಳಾಗಿ ನಾವೆಲ್ಲರೂ ಮಾರ್ಪಾಡು ಹೊಂದಿ ನಿಮ್ಮೊಂದಿಗೆ ಪರಲೋಕಕ್ಕೆ ಒಯ್ಯಲ್ಪಡುವ ಆ ಭಾಗ್ಯ ನಮ್ಮೆಲ್ಲರಿಗೂ ಉಂಟಾಗಲಿ. ನಿಮ್ಮ ಜೊತೆಯಲ್ಲಿ ನಿತ್ಯಕಾಲ ಆ ಸ್ವರ್ಗದಲ್ಲಿ ನಿಮ್ಮೊಂದಿಗೆ ಬಾಳಿ ಬದುಕಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು. ನಮ್ಮ ರಕ್ಷಕನೂ ನಮ್ಮೊಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.